ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 196ನೇ ಭಾಗ ಇವತ್ತು ನಾವು ಶ್ರವಣ ಮಾಡಬೇಕು. ಇವತ್ತು ವಿದ್ಯಾಧೀಶ ಸ್ವಾಮಿಗಳ ಆರಾಧನೆ, ನಾಳೆ ಪುರಂದರದಾಸರ ಆರಾಧನೆ. ಈ ಅಣುತಾರತಮ್ಯ ಸಂಧಿಯ 12ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 878ನೇ ಪದ್ಯ, ಅದನ್ನು ಈಗ ನಾವು ಶ್ರವಣ ಮಾಡಬೇಕು. ಮನುಷ್ಯೋತ್ತಮರ ತನಕ ಏನೇನು ತಾರತಮ್ಯ ಇದೆ ಅಂತ ಅನ್ನೋದನ್ನೆಲ್ಲ ಕಳೆದ ದಿವಸ ಶ್ರವಣ ಮಾಡಿದ್ವಿ. ಈಗ ಆ ಮನುಷ್ಯೋತ್ತಮರಲ್ಲೇ, ಮುಕ್ತಿಯೋಗ್ಯರಾದವರಲ್ಲೇ ಮತ್ತೆ ಅತ್ಯಂತ ಕೆಳದರ್ಜೆಯ ಜೀವರು ಯಾರ್ಯಾರಿದ್ದಾರೆ ಅದನ್ನೆಲ್ಲವನ್ನು ಕೂಡ ಈ ಪದ್ಯದಲ್ಲಿ ಹೇಳ್ತಾರೆ. ಮತ್ತೆ ರಾಜಸರಾದವರು, ತಾಮಸರಾದವರು ಅವರನ್ನು ಕೂಡ ಇದೇ ಪದ್ಯದಲ್ಲೇ ಹೇಳ್ತಾರೆ. ದ್ರುಮ, ಲತಾ, ತೃಣ, ಗುಲ್ಮ ಜೀವರು ಕ್ರಮದಿ ನೀಚರು, ಇವರಿಗಿಂತ ಅಧಮರೆಣಿಸುವರು ನಿತ್ಯಬದ್ಧರಿಗಿಂತ ಅಜ್ಞಾನಿ. ತಮೋಯೋಗ್ಯರ ದೈತ್ಯರಧಮರು, ಅಮರುಷಾದ್ಯಭಿಮಾನಿ ದೈತ್ಯರು, ನಮುಚಿ ಮೊದಲಾದವರಿಗಿಂತಲೇ ವಿಪ್ರಚಿತ್ತಿ ನೀಚ ಅಂತ. ಹೀಗಿದು 12ನೇ ಪದ್ಯ. ಹಿಂದಿನ ತಮಸಿಗೆ ಯೋಗ್ಯರು, ಸರಿ, ಅಥವಾ ತಮೋಯೋಗ್ಯರು, ಇಲ್ಲಿ ನಡೀತದೆ ಯಾವುದು. ಮುಕ್ತಿಯೋಗ್ಯರಾದಂತಹ ಮನುಷ್ಯೋತ್ತಮರಲ್ಲೇ ದ್ರುಮ ಅಂದ್ರೆ ವೃಕ್ಷ, ಲತಾ ಅಂತಂದ್ರೆ ಬಳ್ಳಿ, ತೃಣ ಅಂದ್ರೆ ಹುಲ್ಲು, ಗುಲ್ಮ ಅಂದ್ರೆ ಪೊದೆ, ಈ ಎಲ್ಲ ಜೀವರೇನಿದ್ದಾರೆ ಇವರು ಅದರಲ್ಲೇ ಕೆಲವು ಕಡಿಮೆ ಯೋಗ್ಯರಾದಂತಹ ಜೀವರಾಗಿದ್ದಾರೆ. ಕ್ರಮದಿ ನೀಚರು, ಇವರು ಒಬ್ಬರಿಗಿಂತ ಒಬ್ಬರು ಕಡಿಮೆಯವರಾಗಿದ್ದಾರೆ. ಇವರಿಗಿಂತ ಅಧಮರೆಣಿಪರು ನಿತ್ಯ ಬದ್ಧರು. ಮುಕ್ತಿಯೋಗ್ಯರಾದಂತಹ ಜೀವರಿಗಿಂತ ಕೆಳಗಿನ ಹಂತದಲ್ಲಿ ಬರುವಂಥವರು ನಿತ್ಯ ಬದ್ಧರಾದಂತಹ ಜೀವರು, ನಿತ್ಯ ಸಂಸಾರಕ್ಕೆ ಯೋಗ್ಯರಾದಂತಹ ಜೀವರು ಅಂದ್ರೆ ರಾಜಸರು ಕಡಿಮೆಯವರಾಗಿದ್ದಾರೆ. ಅವರಿಗಿಂತ ಅಜ್ಞಾನಿಗಳಾದಂತಹ ತಮೋಯೋಗಿ ಜೀವರೇನಿದ್ದಾರೆ ಆ ತಮೋಯೋಗಿ ಜೀವರು ಮತ್ತೂ ಕಡಿಮೆಯಾಗಿದ್ದಾರೆ. ಅವರು ಸ್ವತಃ ಬಹಳ ದುಷ್ಟರಾಗಿರೋದಿಲ್ಲ, ಸ್ವತಃ ದುಷ್ಟರಾದಂತಹ ದೈತ್ಯರ ಭೃತ್ಯರಾಗಿರ್ತಾರೆ, ಅದು ತಮೋಯೋಗ್ಯರೇ. ಅವ್ರಿಗಿಂತ ಹೆಚ್ಚಿನ ದುಷ್ಟರಾದವರು, ಅವರಿಗಿಂತ ಹೆಚ್ಚಿನ ದುಷ್ಟರಾದವರು, ಹೀಗೆ ತಾರತಮ್ಯ ಮತ್ತೂ ಕೂಡ ಮುಂದುವರಿಯುತ್ತದೆ. ನಿತ್ಯ ಬದ್ಧರಿಗಿಂತ ಅಜ್ಞಾನಿ ತಮೋಯೋಗ್ಯರು, ಅಜ್ಞಾನಿ ತಮೋಯೋಗ್ಯರಾದಂತಹ ಜೀವರೇನಿದ್ದಾರೆ ಅವರು ಮತ್ತಷ್ಟು ನೀಚರಾಗಿದ್ದಾರೆ. ತಮೋಯೋಗ್ಯರ ಭೃತ್ಯರು, ಅವರು ಅಧಮರು. ಭೃತ್ಯರು ಅಂದ್ರೆ ಸೇವಕರು. ಯಾರು ಸೇವಕರು ಅಂದ್ರೆ ತಮೋಯೋಗ್ಯರ ಸೇವಕರು. ಅಮರುಷಾದ್ಯಭಿಮಾನಿ, ಅಮರುಷ ಅಂತ ಸಂಸ್ಕೃತ ಶಬ್ದ ಅಮರ್ಷ. ಅಮರ್ಷ ಅಂದ್ರೆ ಕೋಪ, ಅಸಹನೆ ಅಂತ ಇತ್ಯರ್ಥ. ಆ ಕ್ರೋಧಕ್ಕೆ ಅಭಿಮಾನಿ ದೇವತೆಗಳಾದಂಥವರು ಇನ್ನೂ ಕಡಿಮೆಯಾಗಿದ್ದಾರೆ. ಭೃತ್ಯರು ಅಂದ್ರೆ ಅವರಲ್ಲಿ ಸ್ವಲ್ಪ ದುರ್ಗುಣಗಳು ಕಡಿಮೆ, ಅವರಿಗಿಂತ ಕೆಳಗಿನವರು ಕ್ರೋಧ ಮೊದಲಾದ ದುರ್ಗುಣಗಳಿಗೆ ಅಭಿಮಾನಿಗಳಾದಂಥವ್ರು. ಕೆಳಗಂದ್ರೆ ಮತ್ತಷ್ಟು ನೀಚರು ಅಂತ ಅರ್ಥ. ದುರ್ಗುಣಗಳು ಹೆಚ್ಚು, ಹಾಗಾಗಿ ಮತ್ತು ಕಡಿಮೆ. ಅವರಿಗಿಂತ ನಮುಚಿ ಮೊದಲಾದ ದೈತ್ಯರು ಇನ್ನೂ ಕೂಡ ಕಡಿಮೆಯಾಗಿದ್ದಾರೆ. ವಿಪ್ರಚಿತ್ತಿ ಅವರಿಗಿಂತ ಮತ್ತಷ್ಟು ಕಡಿಮೆಯಾಗಿದ್ದಾನೆ. ವಿಪ್ರಚಿತಿ ನೀಚ, ವಿಪ್ರಚಿತ್ತಿ ಅಂತ ಅವನ ಹೆಸರು, ಆದ್ರೆ ಆ ಛಂದಸ್ಸಿನ ನಡೆಗನುಗುಣವಾಗಿ ವಿಪ್ರಚಿತಿ ಅಂತ ತಗೊಂಡಿದ್ದಾರೆ ಅಷ್ಟೆ. ಹೀಗೆ ವಿಪ್ರಚಿತಿ ನೀಚ. ಅಲಕುಮಿಯುತ ನೀಚರೆಳಿನಿಪಳು, ಕಲಿ ಪರಮ ನೀಚತಮ, ಅಮನಿಂದುಳಿದ ಪಾಪಿಗಳಿಲ್ಲ ನೋಡಲು ಈ ಜಗತ್ರಯದಿ. ಮಲ ವಿಸರ್ಜನ ಕಾಲದಲ್ಲಿ ಕತ್ತಲೆಯೊಳಗೆ ಕಲ್ಮಶ ಕುಮಾರ್ಗ ಸ್ಥಳಗಳಲ್ಲಿ ಚಿಂತನೆಯ ಮಾಳ್ಪುದು ಬಲ್ಲವರು ನಿತ್ಯ. ಅಲಕ್ಷ್ಮಿ ಅಂದ್ರೆ ಕಲಿಯ ಪತ್ನಿ, ಅವಳು ವಿಪ್ರಚಿತ್ತಿಗಿಂತ ಕಡಿಮೆ ಅಂತ ಅನಿಸ್ಕೊಂಡಿದ್ದಾಳೆ. ಆ ಕಲಿ ಎಲ್ಲಾ ನೀಚರಲ್ಲೂ ಅತ್ಯಂತ ಪರಮ ನೀಚ. ಅವನಿಗಿಂತ ಬೇರೆ ಪಾಪಿಗಳು ಇನ್ನೆಲ್ಲೂ ಹುಡುಕಾಡಿದ್ರು ಸಿಗೋದಿಲ್ಲ. ಚತುರ್ಮುಖ ಬ್ರಹ್ಮ ಮುಕ್ತಿಯೋಗ್ಯರಲ್ಲಿ ಅತ್ಯಂತ ಉಚ್ಚ ಹೇಗೋ ಹಾಗೆ ಕಲಿ ತಮೋಯೋಗ್ಯರಲ್ಲಿ ಅತ್ಯಂತ ಉಚ್ಚ, ಅತ್ಯಂತ ದುಷ್ಟ ಗುಣಗಳಿದ್ದವನು, ಪರಮಾತ್ಮನನ್ನು ಪರಿಪರಿಯಾಗಿ ದ್ವೇಷ ಮಾಡುವನು. ಹಾಗಾಗಿ ಈ ಕಲಿಯನ್ನ ಪರಮ ನೀಚ ಅಂತ ವರ್ಣನೆ ಮಾಡಿದ್ರು, ತಮೋಯೋಗ್ಯರಲ್ಲಿ ಪರಮೋಚ್ಚ ಅಂತ ವರ್ಣನೆ ಮಾಡಿದ್ರು. ಅರ್ಥ ಒಂದೇ, ಉಚ್ಚ ಅಂದ್ರೂ ನೀಚ ಅಂದ್ರೂ ಅರ್ಥ ಒಂದೇ ಈ ಒಂದು ದೃಷ್ಟಿಯಿಂದ. ಮೂರು ಲೋಕಗಳಲ್ಲಿಯೂ ಕೂಡ ಎಲ್ಲಿಯೂ ಆತನಿಗಿಂತ ನೀಚರಾದಂತಹ ವ್ಯಕ್ತಿಗಳಿಲ್ಲ.
ಅವನಿಂದುಳಿದ ಪಾಪಿಗಳೆಲ್ಲ ನೋಡಲು ಈ ಜಗತ್ರಯದೆ. ಅವನನ್ನು ಯಾವಾಗ ನೆನಪು ಮಾಡಬೇಕು? ಒಳ್ಳೆ ಕೆಲಸದಲ್ಲಿ, ಒಳ್ಳೆಯ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಯಾವತ್ತೂ ಅವನು ನೆನಪು ಮಾಡ್ಕೊಳ್ಬಾರ್ದು. ಮಲವಿಸರ್ಜನ ಸಂದರ್ಭದಲ್ಲಿ, ಕತ್ತಲೆಯೊಳಗೆ, ಕೆಟ್ಟ ಕತ್ತಲೆ ಇದ್ದಾಗ, ಕಶ್ಮಲ ಕುಮಾರ್ಗ ಸ್ಥಳಗಳಲ್ಲಿ, ಕೆಟ್ಟ ಹೊಲಸಿದ್ದಾಗ, ಸುತ್ತಮುತ್ತಲು ವಾತಾವರಣ ಹೊಲಸಾಗಿದ್ದಾಗ, ಕುಮಾರ್ಗ ಯಾವುದಾದರೂ ದರಿದ್ರ ಮಾರ್ಗದಲ್ಲಿ ಪ್ರಯಾಣ ಮಾಡುವಾಗ, ಆಗ ಈ ಕಲಿಯನ್ನು ಚಿಂತನೆ ಮಾಡಬೇಕು. ವಸ್ತುತಃ ಅಲ್ಲಿ ಪರಮಾತ್ಮನ ಚಿಂತನೆ ಮಾಡಬಾರ್ದು ಅಂತ ಅರ್ಥ ಇಲ್ಲ. ಮಲವಿಸರ್ಜನ ಕಾಲದಲ್ಲಿಯೂ ಕೂಡ ಕೇಶವ ರೂಪಿಯಾದ ಭಗವಂತನ ಚಿಂತನೆ ಮಾಡಬೇಕು ಅಂತಲೇ ಶಾಸ್ತ್ರ ಹೇಳ್ತದೆ. ಅವನನ್ನಂತೂ ಚಿಂತನೆ ಮಾಡಲೇಬೇಕು. ಆದರೂ ಒಳ್ಳೆಯ ಸುಖಕರವಾದಂಥ ಸಂದರ್ಭ ಇದ್ದಾಗ ನಮಗೆ ಆ ಸುಖವನ್ನು ಕೊಟ್ಟಂಥ, ನಮಗೆ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳು, ಗುರುಗಳು, ದೇವತೆಗಳು ಇವನ್ನೆಲ್ಲ ಹೇಗೆ ಸ್ಮರಣೆ ಮಾಡ್ತೀವೋ ಹಾಗೆ ಅತ್ಯಂತ ಕಷ್ಟದ ಸಂದರ್ಭ ಬಂದಾಗ, ಇಂಥ ಕಷ್ಟ, ಇಂಥ ದುರ್ಭರ ಪರಿಸ್ಥಿತಿ ನಮಗೆಲ್ಲ ಬರಲಿಕ್ಕೆ ಆ ಕಲಿಯ ಪ್ರೇರಣೆ, ಕಲಿಯ ದುರ್ಗುಣಗಳೇ ಕಾರಣ ಅಂತ ಹಾಗೆ ಚಿಂತನೆ ಮಾಡಬೇಕು ಅಂತ ಅರ್ಥ. ಅಂತೂ ಒಳ್ಳೆಯ ಸಂದರ್ಭದಲ್ಲಿ ಆ ಕಲಿಯನ್ನು ಚಿಂತನೆ ಮಾಡಬಾರದು. ಪ್ರವಚನಾದಿಗಳ ಸಂದರ್ಭದಲ್ಲಿ ಕಲಿಯನ್ನ, ಅವನ ದುರ್ಗುಣಗಳೇನು, ಅವನ ತಾರತಮ್ಯ ಎಂಥದ್ದು, ಈ ಥರ ಚಿಂತನೆ ಮಾಡಬೇಕು. ಹೀಗೆ ಇವೆಲ್ಲ ಸ್ಥಳಗಳಲ್ಲಿ ಆತನನ್ನು ಚಿಂತನೆ ಮಾಡಬೇಕು. ಬಲ್ಲವರು, ಜ್ಞಾನಿಗಳಾದವರು ಹೀಗೆ ಚಿಂತನೆ ಮಾಡಬೇಕು. ಆ ಜಗನ್ನಾಥದಾಸರೇ ಬೇರೆ ಒಂದು ಹಾಡಿನಲ್ಲಿ ಹೇಳ್ತಾರಂತೆ, ಕಲಿಮುಖ್ಯ ದೈತ್ಯರನ್ನು ಸ್ಮರಿಸು ಬಿಡದೆ, ಕಶ್ಮಲವರ್ಜಿತ ಭಾಗವತರ ಮರೆಯದಲೆ. ಭಾಗವತರನ್ನು ಮರಿಬೇಡ, ಕಲಿಯನ್ನು ಮರಿಬೇಡ, ಇಬ್ಬರನ್ನು ಚಿಂತನೆ ಮಾಡಲೇಬೇಕು. ಮಲಮೂತ್ರಗಳ ವಿಸರ್ಜನೆ ಗೈವಾಗ, ಎಂಜಲ ಕೈಯ ಬಾಯದೊಳದು ಉಗುಳುವಾಗ, ಈ ಎಲ್ಲ ಸಂದರ್ಭದಲ್ಲಿ ಕಲಿಯನ್ನು ಚಿಂತನೆ ಮಾಡಬೇಕು. ಹುಳಿ ಬೀಜ ಕವಡಿ ಪಗಡಿಯಾಡುವಾಗ, ಮಕ್ಕಳನ್ನು ಆಡಿಸುತ್ತಲೇ ವಿಸ್ಮರಣೆ ಇರುವಾಗ. ವಸ್ತುತಃ ಮಕ್ಕಳನ್ನು ಆಡಿಸುವಾಗಲೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಬೇಕು. ಒಂದು ವೇಳೆ ಮರೆತರೆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಎಲ್ಲ ಸಂದರ್ಭದಲ್ಲೂ ನಮ್ಮಂಥವ್ರಿಗೆ ಆಗೋದಿಲ್ಲ. ಆಗ ಸುಮ್ಮನೆ ಕಲಿಯನ್ನು ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಅರ್ಥ. ಒಂದು ರೀತಿಯಿಂದ ಇವೆಲ್ಲ ಉತ್ಪ್ರೇಕ್ಷೆಗಳು. ಆವಾಗ ಕಲಿಯನ್ನು ನೀವು ಸ್ಮರಣೆ ಮಾಡದೇ ಇದ್ರೂ ತಪ್ಪೇನಿಲ್ಲ. ಪರಮಾತ್ಮನ ನಾಮಸ್ಮರಣೆ ಯಾವಾಗಲೂ ಬಾಯಲ್ಲಿರಬೇಕು. ಕಲಿಯನ್ನು ಬೈಯೋದಾದ್ರೆ, ಕಲಿಯನ್ನು ತೆಗಳೋದಾದ್ರೆ ಇಂಥ ಸಂದರ್ಭದಲ್ಲಿ ಮಾಡ್ರಿ ಅಂತ ಅವರ ಅಭಿಪ್ರಾಯ ಅಷ್ಟೇ. ಸಂಧಿಕಾಲದಲ್ಲಿ ಸತಿಯೊಡನೆ ಪವಡಿಸಿದಾಗ, ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾದಲ್ಲಿ ಪತ್ನಿ ಸಂಪರ್ಕ ಮಾಡಬಾರ್ದು. ಆಗ ಮಾಡೋದು ದೊಡ್ಡ ದೋಷಕರ. ಮಾಡಿದಾಗ ಇದಕ್ಕೆ ಪ್ರೇರಣೆ ಕೊಟ್ಟವನು ಈ ಕಲಿ ಅಂತ ಚಿಂತನೆ ಮಾಡಬೇಕು. ನಿಂದೆ ಕರ್ಮಗಳನ್ನು ಆಚರಿಸುವಾಗ, ತಂದೆ ತಾಯಿಗಳ ದಿವಸ ಮರೆದು ಬಿಟ್ಟಾಗ, ತಂದೆ ತಾಯಿಯಿಂದ ಶ್ರಾದ್ದ ಇದೆ, ಶ್ರಾದ್ದ ಮಾಡ್ಲಿಕ್ಕೆ ಮರ್ತೀವಿ, ಒಮ್ಮೆಲೆ ನೆನಪಾಯ್ತು ಶ್ರಾದ್ದ ಮಾಡಬೇಕಾಗಿತ್ತು ಅಂತೇಳಿ, ಇದಕ್ಕೆ ಕಲಿಯೇ ಕಾರಣ ಚಿಂತನೆ ಮಾಡಬೇಕು. ಕರ್ಮಂದಿ ಭಿಕ್ಷಕ್ಕೆ ಬರಲು ಇಲ್ಲವೆಂದಾಗ, ಕರ್ಮಂದಿ ಅಂತಂದ್ರೆ ಸನ್ಯಾಸಿ, ಬೈರಾಗಿ, ಯಾರು ಈ ಕರ್ಮಂದೀಶ್ವರ ಅಂತ ಹೇಳ್ತಾರಲ್ಲ, ಕರ್ಮಂದಿ ಅಂದ್ರೆ ಸನ್ಯಾಸಿ, ಬೈರಾಗಿ ಅಂತ ಅರ್ಥ. ಅವನು ಬಂದಾಗ ಸುಮ್ಮನೆ ನಮ್ಮ ಹತ್ರ ಕೊಡ್ಲಿಕ್ಕೆ ಇದ್ದೂ ಕೂಡ ಇಲ್ಲ ಅಂತ ಹೇಳೋ ದುರ್ಬುದ್ಧಿ ಬರ್ತದಲ್ಲ, ಅದಕ್ಕೆಲ್ಲ ಈತನೇ ಕಾರಣ ಅಂತ ಚಿಂತನೆ ಮಾಡಬೇಕು. ಮಾಸೋಕ್ತ ವ್ರತಧರ್ಮ ತೊರೆದಾಗ, ಅರ್ಥ ಸ್ಪಷ್ಟ ಆಗುವಂತೆ ಇದೆ. ವಿಪ್ರ ಗೋ ಗ್ರಾಸಗಳ ಕೊಡದೆ ಭುಂಜಿಸುವಾಗ, ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು ಮೊದಲು, ಆಮೇಲೆ ಗೃಹಸ್ಥ ಊಟ ಮಾಡಬೇಕು, ಗೋಗ್ರಾಸ ಕೊಡಬೇಕು, ಭೂತ ಬಲಿ ಕೊಡಬೇಕು, ಇದನ್ನೆಲ್ಲ ಮರೆತು ತಾನೇ ಊಟ ಮಾಡುವಾಗ ಆವಾಗ ಕಲಿಯನ್ನು ನೆನಪು ಮಾಡ್ಕೊಳ್ಬೇಕು. ಇದಕ್ಕೆ ಎರಡು ಅರ್ಥ. ಒಂದು, ನಾವೇ ಮಾಡಬೇಕಾದ್ದನ್ನು ಮರೆತು ಆಕಸ್ಮಿಕವಾಗಿ ನೆನಪಿಗೆ ಬಂದಾಗ ಕಲಿ ಇದಕ್ಕೆಲ್ಲ ಕಾರಣ ಅಂತ ನೆನಪು ಮಾಡ್ಕೊಳ್ಬೇಕು. ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾರೋ ಒಬ್ರು ಮಾಡಬೇಕಾದಂತಹ ಪುಣ್ಯ ಕರ್ಮಗಳನ್ನ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮರೆತು ತಪ್ಪೆಸಗಿದಾಗ ಅವರಿಗೆ ಈ ಪ್ರವೃತ್ತಿಗೆ ಕಲಿಯ ಕಾರಣ ಅಂತ ಅಲ್ಲಿ ಗುರುತಿಸ್ಬೇಕು. ಅದನ್ನ ಗುರುತಿಸ್ಕೊಂಡು ಆ ಕಲಿಗೆ ಅವಕಾಶ ಕೊಟ್ಟರೆ ನಾಳೆ ನನಗೂ ಹೀಗೆ ಆಗ್ತದೆ, ಇಲ್ಲೆಲ್ಲ ಬಂದ ದೋಷಗಳು, ಇಲ್ಲೆಲ್ಲ ಬಂದಂತಹ ತಪ್ಪು ನಡೆಗಳು ನನ್ನ ಕಡೆಯಿಂದಲೂ ಆಗೋ ಸಾಧ್ಯತೆ ಇದೆ ಅಂತ ಎಚ್ಚರಿಸ್ಕೊಳ್ಳೋದು. ಹೀಗರ್ಥ. ಎರಡನೇ ಅರ್ಥನೇ ಹೆಚ್ಚು ಯೋಗ್ಯ ಅಂತ ಕಾಣಿಸ್ತದೆ ನನಗೆ. ಮೀಸಲು ಮಡಿ ಮೈಲಿಗೆಗಳೇ ನೋಡದೆ ದುಷ್ಟಾಸೆಯಲ್ಲಿ ನೀಚರ ಆಲಯದಲ್ಲಿ ಉಂಬಾಗ, ನೀಚರ ಆಲಯ ದುಷ್ಟರ ಮನೆಗಳಲ್ಲಿ ಉಣ್ಣುವಾಗ, ಮೀಸಲು ಮಡಿ ಮೈಲಿಗೆ ಯಾವುದನ್ನು ಆಲೋಚನೆ ಮಾಡದೆ ಉಂಡಾಗ, ಪ್ರಾಯಧನ ಮದದಿಂದ ಹೇ ವಿಷಯಗಳು ಉಪಾದೇಯವೆಂದರಿತು ಸೇವಿಸುವಾಗಲಿ, ತಂದೆ ತಾಯಿಗಳ ದುರ್ಗುಣವೆಣಿಸುವಾಗ, ಜಾಯಾತ್ಮಗೇಹಾದಿಗಳು ಎನ್ನವೆಂಬಾಗ, ಪ್ರಾಯದ ಮದ, ಶರೀರದ ಮದ ಇದೆ, ಆಗ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅಂತ ಯಾವುದನ್ನು ವಿಚಾರ ಮಾಡದೆ ಅಂತಹ ವಿಷಯ ಪದಾರ್ಥಗಳೆಲ್ಲ ಸೇವನೆ ಮಾಡುವ ಸಂದರ್ಭ ಬಂದರೆ, ತಂದೆ ತಾಯಿಯಂದ್ರನ್ನು ಬೈಯೋ ಸಂದರ್ಭ ಬಂದರೆ, ಇದಕ್ಕೆಲ್ಲದಕ್ಕೂ ಕಲಿಯ ಕಾರಣ ಅಂತ ಆಲೋಚನೆ ಮಾಡಬೇಕು. ನನ್ನ ಹೆಂಡತಿ, ಮಕ್ಕಳು, ಮನೆ, ನನ್ನ ಸಂಪತ್ತು ಇದೆಲ್ಲವೂ ನನ್ನದೇ,
ಅಂತ ಆಲೋಚನೆ ಬಂದ್ರೆ ಅದಕ್ಕೂ ಕೂಡ ಕಲಿಯೇ ಪ್ರೇರಕ ಅಂತ ತಿಳ್ಕೊಳ್ಬೇಕು. ಮತಿವಂತರೊಡನೆ ಮತ್ಸರ ಪುಟ್ಟಿದಾಗ, ಜ್ಞಾನಿಗಳ ಜೊತೆಗೆ ಅಸೂಯೆ ಬಂದ್ರೆ ಅದಕ್ಕೂ ಇವನೇ ಕಾರಣ. ಅನರ್ಪಿತ ಪದಾರ್ಥಗಳು ಭಕ್ಷಿಸುವಾಗ, ಭಗವಂತನ ನೈವೇದ್ಯ ಮಾಡದೇ ಇರೋ ಪದಾರ್ಥಗಳನ್ನು ಭಕ್ಷಿಸುವಾಗ ಇದನ್ನ ಆಲೋಚನೆ ಮಾಡಬೇಕು. ಮೃತ ವತ್ಸ ಗೋವುಗಳ ಪಾಲನ ಉಂಬಾಗ, ಯಾವ ಗೋವಿಗೆ ಅದು ಕರು ಸತ್ತೋಗಿರ್ತದಲ್ಲ ಅದರ ಹಾಲು ಇತ್ಯಾದಿಗಳು ಸ್ವೀಕಾರ ಮಾಡಬಾರ್ದು, ಅದು ಕೂಡ ದುಷ್ಟ ಲಕ್ಷಣವೇ. ಆಗ ಶ್ರೀಪತಿ ಜಗನ್ನಾಥ ವಿಠಲ, ಆವಾಗ ಕಲಿಯನ್ನು ನೆನಪು ಮಾಡ್ಕೊಳ್ಬೇಕು. ಮತ್ತೆ ಶ್ರೀಪತಿ ಜಗನ್ನಾಥ ವಿಠಲನ ಸ್ಮೃತಿ ಬಿಟ್ಟಾಗ, ಮುಖ್ಯವಾಗಿ ಎಲ್ಲಾ ಸಂದರ್ಭದಲ್ಲಿಯೂ ಭಗವಂತನ ನಾಮಸ್ಮರಣೆ ಇರಲೇಬೇಕು. ಯಾವಾಗ ಇರೋದಿಲ್ವೋ ನಮಗಾಗಲಿ ನಮ್ಮ ಸುತ್ತಮುತ್ತಲವರಿಗಾಗಲಿ ಯಾವಾಗ ಇರೋದಿಲ್ವೋ ಅದಕ್ಕೆಲ್ಲದಕ್ಕೂ ಕಾರಣ ಈ ಕಲಿ ಪ್ರೇರಣೆ ಅಂತ ತಿಳ್ಕೊಳ್ಬೇಕು. ಇಷ್ಟು ಹೇಳಿ ದಾಸರು ಒಂದು ಮಹತ್ವದ ಪದ್ಯ ಹೇಳ್ತಾರೆ ಈ ಮುಂದಿನ 14ನೇ ಪದ್ಯದಲ್ಲಿ. ಇದು ಭಾಗವತದ 4ನೇ ಸ್ಕಂದದಲ್ಲಿ ಬಂದಿರುವಂತಹ ವಿಷಯ. ಸತ್ವಜೀವರ ಮಾನಿ ಬ್ರಹ್ಮನು ನಿತ್ಯ ಬದ್ಧರೊಳಗೆ ಪುರಂಜನ, ದೈತ್ಯ ಸಮುದಾಯಾಧಿಪತಿ ಕಲಿಯನಿಪ ಪವಮಾನ ನಿತ್ಯದಲ್ಲಿ ಅವರೊಳಗೆ ಕರ್ಮ ಪ್ರವರ್ತಕನು ತಾನಾಗಿ ಶ್ರೀ ಪುರುಷೋತ್ತಮನ ಸಂಪ್ರೀತಿಗೋಸುಗ ಮಾಡಿಸುವ. ಈ ಚತುರ್ಮುಖ ಬ್ರಹ್ಮ ಎಲ್ಲಾ ದೇವತೆಗಳಿಗೂ ಅಭಿಮಾನಿ, ಎಲ್ಲಾ ಜೀವಕ್ಕೂಳಿಗೂ ಅಭಿಮಾನಿ ಆತ. ಜೀವರಲ್ಲಿ ಉತ್ತಮ ಮತ್ತು ಜೀವಾಭಿಮಾನಿ ಅಂತ ಅವನು ಕರೀತಾರೆ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಆದರೆ ಮುಖ್ಯವಾಗಿ ಚತುರ್ಮುಖ ಬ್ರಹ್ಮ ಸಾತ್ವಿಕ ಜೀವರಿಗೆ ಅಭಿಮಾನಿ. ರಾಜಸ ಜೀವರಿಗೆ ಪುರಂಜನ ಅಂತ ಒಬ್ಬ ಇದ್ದಾನೆ, ಅವನು ಅಭಿಮಾನಿಯಾಗಿದ್ದಾನೆ ನಿತ್ಯ ಬದ್ಧರಿಗೆ, ನಿತ್ಯ ಸಂಸಾರಿಗಳಿಗೆ. ದೈತ್ಯರಿಗೆ ಕಲಿ ಅಭಿಮಾನಿಯಾಗಿದ್ದಾನೆ. ಆ ಅಭಿಮಾನ ಅಂದ್ರೆ ಅವ್ರನ್ನೆಲ್ಲ ಪ್ರೇರೇಪಣೆ ಮಾಡುವನು, ಸಜ್ಜನರನ್ನ ಪ್ರೇರೇಪಣೆ ಮಾಡಿ ಅವರನ್ನ ಸದ್ಗತಿ ತಗೊಂಡು ಹೋಗುವವನು ಚತುರ್ಮುಖ. ನಿತ್ಯ ಬದ್ಧರನ್ನೆಲ್ಲ ಭ್ರಾಂತಿಯಲ್ಲಿ ರಾಜಸ ಗುಣದಲ್ಲಿ ಹಾಕುವವನು ಈ ಪುರಂಜನ ಅಂತನೋವನು. ಹಾಗೆ ಕಲಿ ಏನಿದ್ದಾನೆ ಆತ ದುರ್ಜನರಿಗೆ ಪ್ರೇರೇಪಕ. ಇದು 14 ಈ ಸಂಧಿಯೊಳಗೆ. ಅಣುತಾರತಮ್ಯ 29ನೇ ಸಂಧಿ. ಹೀಗೆ 3 ವಿಧದ ಜೀವರಿಗೆ ಈ 3 ಜನ ನಿಯಾಮಕರಾಗಿದ್ದಾರೆ, ಅಭಿಮಾನಿಗಳಾಗಿದ್ದಾರೆ. ಆದರೆ ಈ ಎಲ್ಲಾ ಜೀವರಲ್ಲಿಯೂ ಕೂಡ ಕರ್ಮ ಮಾಡಿಸುವವನು ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಅಂದ್ರೆ ಚತುರ್ಮುಖ, ಮುಂದೆ ಚತುರ್ಮುಖನಾಗುವವನು. ಪರಮಾತ್ಮನ ಪ್ರೀತಿಗೋಸ್ಕರಾಗಿ 3 ಜನರ ಕಡೆಯಿಂದ ಕಾರ್ಯ ಮಾಡಿಸ್ತಾನೆ. ಅವರನ್ನ ಅಂತಂಥದೇ ಕಾರ್ಯದಲ್ಲಿ ತೊಡಗಿಸಿ ಮುಂದೆ ಅವರು ಅಂತಂಥ ಗತಿಯನ್ನು ಕೊಡ್ತಾನೆ. ಇದು ಭಾಗವತದಲ್ಲಿ ಬಂದದ್ದು ಅಂತ ಹೇಳಿದೆ. ಭಾಗವತದ 4ನೇ ಸ್ಕಂದದ 25ನೇ ಅಧ್ಯಾಯದಲ್ಲಿ ಪ್ರಾಚೀನ ಪರಿಹಿ ಅನ್ನೋ ರಾಜನಿಗೆ ನಾರದರು ಇಂಥದೊಂದು ಕಥೆ ಹೇಳ್ತಾರೆ. ನಾರದರು ಅಲ್ಲಿ ಕಲಹ ಹುಟ್ಟಿಸಿ ಜನರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸಿ ಅದ್ರ ಮಜಾ ನೋಡೋರು ಅಂತ ಅಷ್ಟೇ ಒಂದು ನಮ್ಗೆ ಕಂಡು ಬರ್ತಿರ್ತದೆ. ಇಂಥ ಕೆಲವು ಅದ್ಭುತವಾದ ಆಖ್ಯಾನಗಳನ್ನು ಕೂಡ ನಾರದರು ಹೇಳಿದ್ದು ನಮಗೆ ಕಂಡು ಬರ್ತದೆ. ಅದೇನು ಹೇಳ್ತಾರೆ ಅವರು? ಆಸೀತ್ ಪುರಂಜನೋ ನಾಮ, ಹಿಂದೊಬ್ಬ ಪುರಂಜನ ಅಂತ ರಾಜ ಇದ್ದ. ಅವನಿಗೆ ಅವಿಜ್ಞಾತ ಅಂತ ಹೆಸರಿನ ಒಬ್ಬ ಸ್ನೇಹಿತ ಇದ್ದ. ಆ ಅವಿಜ್ಞಾತ ಅನ್ನೋ ಹೆಸರಿನ ಸ್ನೇಹಿತ ಎಲ್ಲಿದ್ದಾನೆ, ಅವನು ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕಥೆಯನ್ನು ಕೇಳ್ತಾ ಹೋಗ್ರಿ, ಇದು ಯಾವುದಕ್ಕೆ ಸಂಕೇತ ಅಂತ ಗೊತ್ತಾಗ್ತದೆ ತಾನೆ. ಆ ರಾಜ ತನಗೆ ಯೋಗ್ಯವಾದಂತಹ ಒಂದು ಪಟ್ಟಣ ಬೇಕು ಅಂತ ಆ ಕಡೆ ಈ ಕಡೆ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ತನಗೆ ಯೋಗ್ಯವಾದಂತಹ, ತನ್ನ ವಾಸಕ್ಕೆ ಯೋಗ್ಯವಾದಂತಹ ಪಟ್ಟಣ ಸಿಗಲಿಲ್ಲ. ದುಃಖ ಆಯಿತು. ಎಲ್ಲಾನು ಆ ಕಡೆ ಈ ಕಡೆ ಆತ ನೋಡ್ತಾ ಹೋದ. ಭೂತಲದಲ್ಲಿ ಎಷ್ಟೆಷ್ಟು ಪಟ್ಟಣಗಳಿವೆಯೋ ಅವನ್ನೆಲ್ಲವನ್ನೂ ಆತ ನೋಡಿದ. ನೋಡಿ ಸಿಗದೇ ಇದ್ದಾಗ ಯಾವೂ ನನಗೆ ಉಪಯುಕ್ತ ಅಲ್ಲ, ಯಾಕಂದ್ರೆ ನನಗೆ ಸಂಪೂರ್ಣವಾದ ಸುಖಾನುಭವ ಬೇಕು. ಸಂಪೂರ್ಣವಾದ ಸುಖಾನುಭವ ಸಿಗಲಿಕ್ಕೆ ಯಾವುದೊಂದು ಕ್ಷುದ್ರವಾದಂತಹ ಪಟ್ಟಣ ಇದ್ರೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ಅವನೇನ್ ಮಾಡಿದ, ಕೊನೆಗೆ ಹಿಮಾಲಯ ಪರ್ವತದ ದಕ್ಷಿಣ ತಪ್ಪಲಿನಲ್ಲಿ ಒಂದು 9 ಬಾಗಿಲಿಂದ ಕೂಡಿದಂತಹ ಎಲ್ಲಾ ಲಕ್ಷಣಗಳಿದ್ದಂತಹ ಒಂದು ಪಟ್ಟಣವನ್ನು ನೋಡಿದ. ಕೋಟೆ, ಗೋಡೆ, ಪ್ರಾಕಾರ ಇತ್ಯಾದಿ ಎಲ್ಲಾ ಥರದ ಅನುಕೂಲಗಳು ಕೂಡ ಅವನಿಗಲ್ಲಿದ್ದುದನ್ನ ಆತ ನೋಡಿದ. ನೋಡಿ ಇದು ಭಾಗವತದ 25ನೇ ಸ್ಕಂದ, ಭಾಗವತದ ಚತುರ್ಥ ಸ್ಕಂದ 25ನೇ ಅಧ್ಯಾಯ. ಎಲ್ಲಾ ಥರದ ಅನುಕೂಲಗಳಿದ್ದವು. ಅಲ್ಲಿ ಆತ ಸಂಚಾರ ಮಾಡ್ತಾ ಬಂದಾಗ ಒಬ್ಬ ಸುಂದರಿಯನ್ನು ನೋಡಿದ. 10 ಜನ ಸೇವಕರು ಆಕೆಗಿದ್ರು. ಆ ಸೇವಕರಿಗೆ 10 ಜನ ಸೇವಕರಿದ್ರಲ್ಲ, ಒಬ್ಬೊಬ್ಬರ ಜೊತೆನೂ ಕೂಡ 100 ಜನ ಸ್ತ್ರೀಯರಿದ್ರು. ಇಲ್ಲಿ ಈ ಕಥೆಯಲ್ಲಿ ಹೀಗೆ ಕೇಳಿ ಆಮೇಲೆ ಕಥೆ ಯಾವುದೋ ಸಂಕೇತ ಅಂತ ತಿಳ್ಕೊಳ್ಬೇಕು. ಮತ್ತೆ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ಆ ಕಥೆಯ ತತ್ವಾಂಶ ಏನು ಅಂತ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು.
16 ಜನ ಸ್ತ್ರೀಯರಿದ್ರು. ಮುಂದೆ ಆ ಸ್ತ್ರೀಯರಲ್ಲಿ ಆ ಸೇವಕರಿಗೆ ಒಬ್ಬ ನಾಯಕ ಇದ್ದ. ಅವನು ಏನಾದ್ರು ಕಾಣಿಕೆ ಬಂದ್ರೆ ಅದನ್ನೆಲ್ಲ ಸ್ವೀಕಾರ ಮಾಡ್ತಿದ್ದ. ಆ ಸುಂದರಿಗೆ ಅವನೇ ಸ್ನೇಹಿತನಾಗಿದ್ದ. 5 ಹೆಡೆಯದೊಂದು ಹಾವಿತ್ತು. ದ್ವಾರಪಾಲಕನಾಗಿ ಅಂಗರಕ್ಷಕನಾಗಿ ಅವಳನ್ನು ಕಾಪಾಡ್ತಾ ಇತ್ತು. ಇನ್ನೂ ಮದುವೆ ಆಗಿದ್ದಿಲ್ಲ. ಅವಳು ಒಂದು ಗಂಡನ್ನು ಹುಡುಕಾಡ್ತಾ ಇದ್ದು, ಇವನು ಒಂದು ಹೆಣ್ಣನ್ನು ಹುಡುಕಾಡ್ತಾ ಇದ್ದ. ಇವನು ಅವಳನ್ನು ನೋಡಿದ. ನೀನು ಯಾರು ಅಂತ ಕೇಳಿದ. ನಿನ್ನ ಅನುಚರರು ಇವರೆಲ್ಲ ಯಾರು? ಈ 11ನೇವನೊಬ್ಬ ದೊಡ್ಡವನು ಪರಾಕ್ರಮಿಯಾಗಿ ಕಾಣಿಸ್ತಾನೆ. ಈ ಸ್ತ್ರೀಯರು ಯಾರು? ನಿನ್ನ ಮುಂದಾಗಿ ಕಾವಲಾಗಿ ಬರ್ತಾ ಇದೆಯಲ್ಲ ಸರ್ಪ, ಇದ್ಯಾವುದು? ಇದನ್ನೆಲ್ಲ ಹೇಳು. ನೀನೇನು ಲಕ್ಷ್ಮೀದೇವಿಯೇ, ಪಾರ್ವತಿಯೇ? ನಿಂದೆಲ್ಲ ಕಥೆ ಏನು ಹೇಳು ಅಂತ ಅವನು ವಿಸ್ತಾರವಾಗಿ ಹೇಳಿದ. ಆಗ ಅವಳು ಹೇಳಿದ್ಲು, ನನಗೆ ಸರಿಯಾದ ಜ್ಞಾನವೇ ಇಲ್ಲ. ನ ವಿಧಾಮ ವಯಂ ಸಮ್ಯಕ್ ಕರ್ತಾರಂ ಪುರುಷರ್ಷಭ ಆತ್ಮನಶ್ಚ ಪರಸ್ಯಾಪಿ ಗೋತ್ರಂ ನಾಮತೆ ಯತ್ಕೃತಂ. ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ಹುಟ್ಟಿಸಿದವನು ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ನನ್ನ ಹೆಸರೇನು ಅಂತ ಅನ್ನೋದು ನನಗೂ ಗೊತ್ತಿಲ್ಲ. ಅಂತೂ ನಾನು ಸುಮ್ಮನೆ ಓಡಾಡ್ತಿದ್ದೇನೆ. ನಾನು ಇಲ್ಲಿದ್ದೇನೆ ಇಷ್ಟು ಮಾತ್ರ ಗೊತ್ತು. ಇಹಾದ್ಯ ಸಂತಮಾತ್ಮಾನಂ ವಿಧಾಮ ನತಃ ಪರಂ. ನನ್ನ ಅಸ್ತಿತ್ವ ಇಲ್ಲಿರೋದು ಇಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಈ ಪಟ್ಟಣ ಯಾರು ನಿರ್ಮಾಣ ಮಾಡಿದ್ರು ಅದು ಗೊತ್ತಿಲ್ಲ. ಈ ಪುರುಷರೆಲ್ಲ ನನ್ನ ಸ್ನೇಹಿತರು, ಸ್ತ್ರೀಯರು ನನ್ನ ಗೆಳತಿಯರು. ನಾನು ನಿದ್ರೆ ಮಾಡ್ತಿದ್ದಾಗಲೂ ಈ 5 ಹೆಡೆಯ ಸರ್ಪ ನನ್ನನ್ನು ಕಾಯ್ತಾ ಇರ್ತದೆ. ನೀನು ಇಲ್ಲಿ ಬಂದಿದ್ದಿ, ನಿನಗೆ ನನ್ನ ಜೊತೆ ಸುಖ ಅನುಭವಿಸಲಿಕ್ಕೊಂದು ಅವಕಾಶ ಒದಗಿ ಬಂದಿದೆ. ನನ್ನ ಈ ಸ್ನೇಹಿತರ ಜೊತೆಗೆ ನಿನಗೂ ಕೂಡ ಒಂದು ಸುಖ ಸಿಗುತ್ತದೆ. ಈ ಪಟ್ಟಣಕ್ಕೆ ಬಾ, ಇಲ್ಲಿ 100 ವರ್ಷ ಆಳು ಇದನ್ನ ಅಂತ ಹೀಗೆ ಆತನನ್ನ ಆಕೆ ಒಲಿಸ್ಕೊಂಡ್ಲು. ಅವರಿಬ್ಬರು ಪರಸ್ಪರ ಒಪ್ಪಂದ ಮಾಡಿಕೊಂಡ್ರು. ಇತಿತವು ದಂಪತಿ ತತ್ರ ಸಮುದ್ಯ ಸಮಯಂ ಮಿಥಃ. ಒಂದು ಒಪ್ಪಂದ ಮಾಡಿಕೊಂಡ್ರು. 100 ವರ್ಷ ಕಾಲ ಅಲ್ಲಿ ಆನಂದ ಪಟ್ಟ. ತಂಪಾದಂಥ ಕೊಳದಲ್ಲಿ ಮುಳುಗ್ತಾ ಇದ್ದ. ಗ್ರೀಷ್ಮ ಋತು ಬಂದಾಗ ನಾನಾ ಥರದ ಸುಖಗಳನ್ನು ಅನುಭವಿಸ್ತಾ ಇದ್ದ. ಸಪ್ತೋಪರಿ ಕೃತ ದ್ವಾರ ಪುರಸ್ತಸ್ಯಾಸ್ತು ದ್ವೇ ಅಧಃ ಪೃಥಕ್ ವಿಷಯಗತ್ಯರ್ಥಂ ತಸ್ಯಾಮ್ಯ ಕಶ್ಚನೇಶ್ವರ. ಆ ನಗರಕ್ಕೆ 9 ದ್ವಾರಗಳಿದ್ದವು ಅಂತ ಬಂತಲ್ಲ. ಆ 9 ದ್ವಾರಗಳ ಪೈಕಿ 7 ದ್ವಾರಗಳು ಆ ನಗರದ ಮೇಲ್ಭಾಗಗಳಲ್ಲಿ, 2 ದ್ವಾರಗಳು ಮಾತ್ರ ಕೆಳಗಿದ್ದವು. ಯಾವನೇ ಆ ನಗರಕ್ಕೆ ರಾಜನಾಗಿ ಬಂದ್ರು ಅವನಿಗೆ ಓಡಾಡ್ಲಿಕ್ಕೆ ಬೇಕಾದಂತಹ ಬೇರೆ ಬೇರೆ ಬಾಗಿಲುಗಳು ಆ ಒಂದು ಪಟ್ಟಣದಲ್ಲಿ ಇದ್ದವು. 5 ಬಾಗಿಲು ಪೂರ್ವದ ಕಡೆ ಇದ್ದವು, 1 ದಕ್ಷಿಣದ ಕಡೆಗಿತ್ತು, ಇನ್ನೊಂದು ಉತ್ತರದ ಕಡೆಗಿತ್ತು, ಪಶ್ಚಿಮದ ಕಡೆಗೆ 2 ಬಾಗಿಲುಗಳಿದ್ದವು. ಇದರದೆಲ್ಲ ಹೆಸರು ನಾನು ಮುಂದೆ ಹೇಳ್ತೇನೆ ನಿನಗೆ. ಖದ್ಯೋತ, ಅವಿರ್ಮುಖಿ ಅಂತ 2 ಪೂರ್ವ ದಿಕ್ಕಿನ ಬಾಗಿಲುಗಳು ಒಂದೇ ಕಡೆ ಇದ್ದವು. ಈ ಮೂಲಕ ಆತ ವಿಭ್ರಾಜಿತ ಅನ್ನುವಂಥ ಒಂದು ದೇಶಕ್ಕೆ ಹೋಗಿ ಬರ್ತಿದ್ದ ತನ್ನ ಸ್ನೇಹಿತನ ಜೊತೆಗೂಡಿ. ಆ ಸ್ನೇಹಿತನ ಹೆಸರು ದ್ಯುಮಂತ ಅಂತ ಹೇಳಿ, ರಾಜನ ಸ್ನೇಹಿತನ ಹೆಸರು ದ್ಯುಮಂತ ಅಂತ ಹೇಳಿ. ಆತನ ಜೊತೆಗೆ ಆ 2 ದ್ವಾರಗಳಿಂದ ಆತ ವಿಭ್ರಾಜಿತ ಅನ್ನೋ ದೇಶಕ್ಕೆ ಹೋಗಿ ಬರ್ತಿದ್ದ. ನಳಿನಿ, ನಾಳಿನಿ ಅಂತ ಮತ್ತೆರಡು ದಿಕ್ಕಿನ ದ್ವಾರಗಳು, ಅವು ಒಂದು ಕಡೆ ಇದ್ದವು. ಅವಧೂತ ಅನ್ನೋ ಸ್ನೇಹಿತನ ಜೊತೆಗೆ ಸೌರಭ ಅನ್ನೋ ದೇಶಕ್ಕೆ ಆತ ಹೋಗಿ ಬರ್ತಿದ್ದ. ಮುಖ್ಯ ಅಂತ ಮತ್ತೊಂದು ಪೂರ್ವ ದಿಕ್ಕಿನ ಬಾಗಿಲು, ಅಲ್ಲಿ ಆಪಣ ಮತ್ತು ಬಹುಧನ ಅಂತ 2 ದೇಶಗಳ ಕಡೆಗೆ ಸಂಚಾರ ಮಾಡ್ಲಿಕ್ಕೆ ಅನುಕೂಲ ಇತ್ತು. ರಸಜ್ಞ ಮತ್ತು ವಿಪಣ ಅಂತ ಇಬ್ಬರು ಸ್ನೇಹಿತರು. ಅವ್ರ ಜೊತೆಗೂಡಿ ಎಲ್ಲಿ ಹೋಗ್ಬೇಕಂದ್ರೂ ಸ್ನೇಹಿತರು ಇರಲೇಬೇಕು ಅವನಿಗೆ, ದೊಡ್ಡ ರಾಜ ಅವನು. ದಕ್ಷಿಣ ದಿಕ್ಕಿನಲ್ಲಿ ದೇವಭೂ ಅಂತ ಒಂದು ದ್ವಾರ ಇದೆ. ಅದಕ್ಕೆ ಶ್ರುತಧರ ಅನ್ನೋ ಒಬ್ಬ ಸ್ನೇಹಿತನ ಜೊತೆಗೆ ದಕ್ಷಿಣ ಪಾಂಚಾಲಕ್ಕೆ ಹೋಗಿ ಬರ್ತಿದ್ದ. ಉತ್ತರ ದಿಕ್ಕಿನಲ್ಲಿ ಪಿತೃಭೂ ಅಂತ ಒಂದು ದ್ವಾರ ಇದೆ. ಆ ದ್ವಾರದಿಂದ ಪುರಂಜನ ಈ ರಾಜ ಶ್ರುತಧರನ ಜೊತೆಗೆ ಉತ್ತರ ಪಾಂಚಾಲ ದೇಶಕ್ಕೆ ಹೋಗಿ ಬರ್ತಿದ್ದ. ಒಂದ್ ಕಡೆ ದಕ್ಷಿಣ ಪಾಂಚಾಲ, ಒಂದ್ ಕಡೆ ಉತ್ತರ ಪಾಂಚಾಲಕ್ಕೆ. ಪಶ್ಚಿಮ ದಿಕ್ಕಿನಲ್ಲಿ ಆಸುರಿ ಅಂತ ಒಂದು ದ್ವಾರ ಇದೆ. ದುರ್ಮದ ಅಂತ ಒಬ್ಬ ಸ್ನೇಹಿತ, ಆತನ ಜೊತೆಗೆ ಗ್ರಾಮ್ಯಕ ಅನ್ನೋ ದೇಶಕ್ಕೆ ಈತ ಹೋಗಿ ಬರ್ತಿದ್ದ. ಪಶ್ಚಿಮ ದಿಕ್ಕಿನಲ್ಲಿ ಮತ್ತೊಂದು ದ್ವಾರ ಇದೆ, ನಿವೃತ್ತಿ ಅಂತ, ಅಲ್ಲಿ ಲುಬ್ಧಕ ಅಂತ ಒಬ್ಬ ಸ್ನೇಹಿತ, ಆ ಸ್ನೇಹಿತನ ಜೊತೆಗೆ ವೈಶಸ ಅನ್ನೋ ದೇಶಕ್ಕೆ ಈತ ಹೋಗಿ ಬರ್ತಿದ್ದ. ಇಬ್ಬರು ಅಂಧರಿದ್ರು. ಅವನಿಗೆ ಅವ್ರ ಹೆಸರು ನಿರ್ವಾಕ್ಯ ಮತ್ತು ಉಪಸ್ಕಾರ ಅಂತ ಹೇಳಿ. ಅವರಿಬ್ಬರು ಈ ರಾಜನಿಗೆ ಯಾವತ್ತೂ ಕೂಡ ಸಹಾಯಕರಾಗಿದ್ರು. ಅವ್ರ ಜೊತೆಗೆ ರಾಜ ತನಗೆ ಇಷ್ಟ ಬಂದಲ್ಲಿ ಹೋಗ್ತಿದ್ದ. ವಸ್ತುತಃ ಅವನು ಎಲ್ಲಾ ಜನರಿಗೂ ಅಧಿಪತಿ. ಅಕ್ಷಣ್ವತಾಂ ಅಧಿಪತಿ ತಾಭ್ಯಾಂ ಯಾತಿ ಕರೋತಿ ಚ. ಸ್ವತಃ ಕಣ್ಣಿದ್ದವನು ರಾಜ, ಕಣ್ಣಿದ್ದಂತಹ ಉಳಿದ ಪ್ರಜೆಗಳಿಗೆ ರಾಜ. ಆದ್ರೆ ಅವನೆಲ್ಲಿ ಹೋಗಬೇಕಾದ್ರೂ ಈ ಇಬ್ರು ಬೇಕು ಅವನಿಗೆ, ನಿರ್ವಾಕ್ಯ ಮತ್ತು ಉಪಸ್ಕಾರ. ಇವರಿಬ್ರು ಅಂಧರ ಸಹಾಯ ಇವನಿಗೆ ಬೇಕು. ವಿಚಿತ್ರ. ಅಂತಃಪುರದಲ್ಲಿ ವಿಶೂಚಿ ಅನ್ನೊಬ್ಬ ಸ್ನೇಹಿತನ ಜೊತೆಗಿದ್ದು ಮೋಹ,
ಸಂತೋಷ ಇದೆಲ್ಲವನ್ನು ಕೂಡ ಆತ ಅನುಭವಿಸ್ತಿದ್ದ. ಅನುಭವಿಸಿ ಸಾಕಷ್ಟು ಕಾಲ ವಾಸ ಮಾಡಿದ. ಆ ರಾಣಿಯ ಹಾವ ಭಾವ ವಿಲಾಸಕ್ಕೆಲ್ಲ ಆತ ಸೋತ್ ಹೋಗಿಬಿಟ್ಟಿದ್ದ. ಅವಳು ಏನು ಹೇಳ್ತಾಳೋ ಅದನ್ನೇ ಈತ ಮಾಡ್ತಿದ್ದ. ಅವಳು ಮದ್ಯಪಾನ ಮಾಡಿದ್ರೆ ಇವನು ಕುಡಿದು ಮತ್ತೆ ಇರ್ತಿದ್ದ. ಅವಳು ಉಂಡ್ರೆ ಊಟ ಮಾಡ್ತಿದ್ದ, ಅವಳು ತಿಂದ್ರೆ ತಾನೂ ತಿಂತಿದ್ದ. ಅಂತೂ ಅವಳಿಗೆ ಪೂರ್ಣ ಆತ ವಶನಾಗಿ ಬಿಟ್ಟಿದ್ದ. ವಿಪ್ರಲಬ್ಧೋ ಮಹಿಷ್ಯೇವಂ ಸರ್ವ ಪ್ರಕೃತಿ ವಂಚಿತ ನೇಚ್ಛನ್ ಅನುಕರೋತ್ಯಜ್ಞ ಕ್ಲೈದ್ಯಾತ್ ಕ್ರೀಡಾ ಮೃಗೋ ಯಥ. ಆ ರಾಣಿಗೆ ಒಂದು ಆಟವಾಡಲಿಕ್ಕೆ ಮನೆಯೊಳಗೆ ಬೆಕ್ಕು ನಾಯಿ ಇಟ್ಕೊಂಡಿರ್ತಾರಲ್ಲ, ಬಹಳ ಶ್ರೀಮಂತರಾದಂಥ ಹೆಣ್ಮಕ್ಳು, ಆ ಥರ ಆಗಿಬಿಟ್ಟಿದ್ದೇವೆ. ಅಂತೂ ಅವಳೇನು ಹೇಳ್ತಾರೋ ಅದನ್ನೇ ಕೇಳಬೇಕು, ಸ್ವಂತ ಅನಿಸಿಕೆ ಅಂತ ಅನ್ನೋದೇ ಇಲ್ಲ. ಅಂತಹ ಪರಿಸ್ಥಿತಿ ಬಂದಿತ್ತು ಅವನಿಗೆ. ಒಮ್ಮೆ ಒಂದು ಚಿನ್ನದ ಕವಚ ತೊಟ್ಕೊಂಡಂತೆ ಆತ ಬೇಟೆ ಆಡಬೇಕು ಅಂತ ಹೋದ. ಪಂಚಪ್ರಸ್ಥ ಅಂತ ಒಂದು ಕಾಡು, ಆ ಕಾಡಿಗೆ ಆತ ಬೇಟೆ ಆಡ್ಲಿಕ್ಕೆ ಹೊರಟ. ಒಂದೇನು ರಥ ಇತ್ತಲ್ಲ, ಆ ರಥಕ್ಕೆ 2 ಚಕ್ರಗಳು, 1 ಅಚ್ಚು ಮರ, 3 ಧ್ವಜ, 5 ಕಟ್ಟುಗಳು, 1 ಲಗಾಮು, 1 ಸಾರಥಿ, 1 ಆಸನ, 2 ನೊಗ, 5 ಥರದ ಆಯುಧಗಳು, 7 ಆವರಣಗಳು, 5 ಗತಿಗಳು, ಇವೆಲ್ಲ ಇದ್ವು ಅವನ ರಥಕ್ಕೆ. ರಾಣಿ ಯಾವತ್ತೂ ಕೂಡ ಇವನ ವಿರಹವನ್ನು ಸಹಿಸೋಳಲ್ಲ, ಇವನಿಗೂ ರಾಣಿನ ಬಿಟ್ಟಿರ್ಲಿಕ್ಕೆ ಅಪೇಕ್ಷೆ ಇಲ್ಲ. ಆದರೆ ಆವಾಗ ಮಾತ್ರ ಅವಳನ್ನು ಹೇಳ್ದೆ ಕೇಳದೆ ಬಿಟ್ಟು ಹೋಗಿಬಿಟ್ಟ. ಸಾಮಾನ್ಯವಾಗಿ ಯಾವ ಕೆಲಸನೂ ಅವಳನ್ನು ಬಿಟ್ಟು ಮಾಡ್ತಿರ್ಲಿಲ್ಲ. ಇದೊಂದು ಸಂದರ್ಭದಲ್ಲಿ ಮಾತ್ರ ಅವಳ ಮಾತನ್ನು ಕೇಳದೆ ಆತ ಹೋಗಿಬಿಟ್ಟ. ಕಾಡು ಬೇಕಾದಷ್ಟು ಬೇಟೆ ಆಡಿ ಅಲ್ಲಿಂದ ಮರಳಿ ಬಂದ. ಅರಮನೆಗೆ ಬಂದ, ಸ್ನಾನ ಮಾಡಿದ, ಆಹಾರ ಸ್ವೀಕಾರ ಮಾಡಿದ, ಮಲ್ಕೊಂಡ. ಆಮೇಲೆ ರಾಣಿ ನೆನಪಿಗೆ ಬಂತು. ಎಲ್ಲ ಕಾಣಲಿಲ್ಲ ಅವಳು. ಎಲ್ಲಿ ಹೋಗಿದ್ದಾಳೆ ರಾಣಿ ಅಂತ ಕೇಳಿದ. ಆಗ ಆ ಸ್ತ್ರೀಯರೆಲ್ಲ ಹೇಳಿದರು, ನಿನ್ನ ರಾಣಿ ಎಲ್ಲಿದ್ದಾಳೆ, ಏನು ಮಾಡ್ಬೇಕಂತ ಅಪೇಕ್ಷೆ ಪಟ್ಟಿದ್ದಾಳೆ, ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾಳೆ, ಇದು ನಮಗೇನು ಗೊತ್ತಿಲ್ಲ ಅಂತೂ ಅವಳು ಹಾಸಿಗೆ ಇಲ್ಲದೆ ಬರೀ ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ, ನೀನೇ ಹೋಗಿ ನೋಡು ಅಂತ ಹೇಳಿದರು. ಹಾಗೆ ಅವನು ಅಲ್ಲಿ ಬಂದ, ಅವಳನ್ನ ಸಂತೈಸಿದ. ಅವಳು 2 ಕಾಲು ಮುಟ್ಟಿದ. ಸ್ಪರ್ಶ ಪಾದಯುಗಳಂ ಆಹ ಚೋತ್ಸಂಗ ಲಾಲಿತಾಂ. 2 ಕಾಲು ಮುಟ್ಟಿ ಅವಳಿಗೆ ನಮಸ್ಕಾರ ಮಾಡಿ ಹೇಳಿದ, ಸೇವಕರಾದವರು ಏನಾದ್ರು ತಪ್ಪು ಮಾಡಿದರೆ ಮಾಲಕರಾದವರು ಆ ತಪ್ಪನ್ನು ಕ್ಷಮೆ ಮಾಡಿ ಸ್ವೀಕಾರ ಮಾಡಬೇಕು. ಆ ಥರ ನಾನು ಕೂಡ ನಿನ್ನ ಸೇವಕ, ನೀನು ನನ್ನ ಒಡತಿ, ನನ್ನ ತಪ್ಪನ್ನು ನೀನು ಕ್ಷಮೆ ಮಾಡಬೇಕು ಅಂತ ಅವಳನ್ನೆಲ್ಲ ಕೇಳ್ಕೊಂಡೆ. ನನಗೆ ಅನುಗ್ರಹ ಮಾಡು, ನಾನೇನಾದರೂ ತಪ್ಪು ಮಾಡಿದ್ದೆ ಅದಕ್ಕೆ ಶಿಕ್ಷೆನೂ ವಹಿಸು, ನನಗೆ ದಯ ತೋರು ಅಂತ ಕೇಳ್ಕೊಂಡೆ. ಮುಂದೆ ರಾಣಿನ ಕೂಡ ತನ್ನ ಕೋಪ ಮುನಿಸೋದನ್ನ ಪರಿಹಾರ ಮಾಡಿಕೊಂಡ್ಳು. ಮುಂದೆ ಸ್ನಾನ ಮಾಡಿದ್ಲು, ಒಳ್ಳೆ ಬಟ್ಟೆ ಉಟ್ಕೊಂಡ್ಲು, ಮತ್ತೆ ಈ ರಾಜನನ್ನು ಸ್ವಾಗತ ಮಾಡಿದ್ಲು. ಎಷ್ಟೋ ಕಾಲ ಮುಂದುವರಿತು. ಕಾಲ ವೇಗವಾಗಿ ಹೋಗ್ತಾ ಇತ್ತು. ಕಾಲ ಹೋಗ್ತಿದ್ದನ್ನು ನೋಡಲೇ ಇಲ್ಲ, ಅವನು ಗಮನಿಸಲೇ ಇಲ್ಲ. ಶಯಾನ ಉನ್ನದ್ಧಮದೋ ಮಹಾಮನಾಹ ಮಹಾರಹದಲ್ಪೇ ಮಹಿಷಿ ಭುಜೋಪದೇ. ಬೆಲೆ ಬಾಳುವ ಹಾಸಿಗೆ, ಹೆಂಡತಿ ತೋಳಿನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಅದೇ ದೊಡ್ಡ ಪುರುಷಾರ್ಥ ಅಂತೇಳಿ. ತಮೋಭಿಭೂತಃ ನ ನಿಜಂ ಪರಂ ಹೀಯತ. ತನ್ನ ನಿಜವಾದ ಸ್ವರೂಪ ಏನು, ತಾನು ಏನು ಮಾಡಬೇಕಾಗಿದೆ ಯಾವುದೂ ನೆನಪೇ ಇಲ್ಲ. ಯೌವನ ಎಲ್ಲ ಹೊರಟೋಗ್ಬಿಡ್ತು. ಅವನಿಗೆ 1100 ಜನ ಮಕ್ಕಳು ಹುಟ್ಟಿದ್ರು, 110 ಜನ ಹೆಣ್ಮಕ್ಳು ಕೂಡ ಹುಟ್ಟಿದ್ರು. 1100 ಜನ ಗಂಡು ಮಕ್ಕಳು, 110 ಜನ ಹೆಣ್ಮಕ್ಳು, ಎಲ್ಲ ಬಹಳ ಸಂಪನ್ನರಾದವರು. ಎಲ್ಲರಿಗೂ ಮದುವೆ ಮಾಡಿದ. ಒಬ್ಬೊಬ್ಬ ಪುತ್ರರಿಗೆ 100 ಜನ ಮಕ್ಕಳು. ದೊಡ್ಡ ಪ್ರಮಾಣದಲ್ಲಿ ಅವ್ರ ಸಂತಾನ ಎಲ್ಲ ಕಡೆ ಹರಡಿತು. ಅವನಿಗೆ ಅಂತ್ಯಕಾಲ ಸಮೀಪಿಸ್ತು. ಒಂದು ಬಾರಿ ಕುಟುಂಬಾಸಕ್ತ ಚೇತಸಃ ಯುಕ್ತೇಶ್ವೇವಂ ಪ್ರಮತ್ತಸ್ಯ ಆಸಸಾದ ವೈ ಕಾಲ. ಕುಟುಂಬದಲ್ಲಿ ಆಸಕ್ತನಾಗಿಬಿಟ್ಟಿದ್ದ. ಮುಪ್ಪಿನ ಕಾಲ ಬಂತು ಅವನಿಗೆ. ಆಸಸಾದ ಸವೈ ಕಾಲ ಯಹ ಅಪ್ರಿಯ ಪ್ರಿಯೋಷಿತಾಂ. ಮುಪ್ಪು ಬಂದಾಗ ಅವನು ಸ್ವಾಗತ ಮಾಡಬೇಕಾಗಿತ್ತು, ಆ ಮುಪ್ಪನ್ನು ಅವನು ಸ್ವಾಗತ ಮಾಡಲಿಲ್ಲ. ಯಾಕೆಂದ್ರೆ ಅವನಿಗೆ ಇನ್ನೂ ಸುಖ ಹೋಗಬೇಕು ಅಂತ ಅಪೇಕ್ಷೆ ಇತ್ತು. ಹಾಗಾಗಿ ಮುಪ್ಪನ್ನು ಸ್ವಾಗತ ಮಾಡಲಿಕ್ಕೆ ಅವನ ಮನಸ್ಸು ತಯಾರಾಗಲಿಲ್ಲ. ರುದ್ರಾಧ್ಯಾಯದಲ್ಲಿ 4 ಅಥವಾ ಈ ಚಮಕದಲ್ಲಿ ವಾಜಶ್ಚಮೆ ಪ್ರಸವಶ್ಚಮೆ ಅಂತ ಹೀಗೆಲ್ಲ ಬರ್ತದಲ್ಲ, ಅದೊಂದು ಕಡೆ ಜರಾಚಮೆ ಅಂತ ಒಂದು ಮಾತಿದೆ. ಮುಪ್ಪನ್ನು ಮನುಷ್ಯ ಬಯಸ್ಬೇಕಂತ. ಯಾಕೆ ಮುಪ್ಪನ್ನು ಮನುಷ್ಯ ಬಯಸ್ಬೇಕು ಅಂತಂದ್ರೆ, ಸ್ವಲ್ಪ ಏನಾದರೂ ವಿವೇಕ ಅಂತ ಬರೋದಿದ್ರು ಮನುಷ್ಯನಿಗೆ ಅದು ಮುದುಕಾದಾಗಲೇ ಬರ್ತಿರ್ತದೆ. ಅದಕ್ಕಾಗಿ ಮುಪ್ಪು ಬಂದಾಗ ನನಗಿನ್ನೂ ಮುಪ್ಪು ಬಂದಿಲ್ಲ ಅಂತ ಹೇಳಿ ಆ ಮುಪ್ಪನ್ನು ಮರೆ ಮಾಚಿಕೊಳ್ಳುವಂಥ ಯಾವುದೇ ಪ್ರಯತ್ನ ಮಾಡಬಾರ್ದು, ಯಾವುದೇ ಅಲಂಕಾರ ಇತ್ಯಾದಿಗಳನ್ನು ಮಾಡಬಾರ್ದು.
ಮತ್ತೆ ಕೆಲವರು ತಮಗಿನ್ನೂ ಮುಪ್ಪು ಬಂದಿಲ್ಲ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಅಲಂಕಾರ ಇತ್ಯಾದಿಗಳನ್ನು ಮಾಡ್ಕೊಳ್ಳೋದು ಅಲ್ಲದೇನೆ ವಿಪರೀತ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹರೆಯದಲ್ಲಿ ಹೇಗಿದ್ರು ಆ ಥರ ಚಟುವಟಿಕೆಗಳನ್ನು ಮಾಡಿ ನಮಗಿನ್ನೂ ಮುಪ್ಪು ಬಂದಿಲ್ಲ ಅಂತ ತೋರಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಅಂಥದ್ದನ್ನು ಯಾವುದನ್ನು ಮಾಡಬಾರ್ದು. ಮುಪ್ಪಿಗೆ ತಕ್ಕಂತೆ ಬಾಹ್ಯ ವೇಷವೂ ಇದ್ದಿರಬೇಕು, ಹಾಗೆ ಮುಪ್ಪಿಗೆ ತಕ್ಕಂತೆ ವರ್ತನೆಗಳು ಕೂಡ ಇದ್ದಿರಬೇಕು. ಹಾಗಾಗಿ ಜರಾಚಮೆ ಅಂತ ರುದ್ರಾಧ್ಯಾಯ ಹೇಳಿದರು. ಆಗ ಚಂಡವೇಗ ಅಂತ ಒಬ್ಬ ಗಂಧರ್ವ ರಾಜ, ಅವನಿಗೆ 360 ಜನ ಗಂಧರ್ವ ಸೈನಿಕರು. ಅವರು ಇವನ ಪಟ್ಟಣದ ಮೇಲೆ ಆಕ್ರಮಣ ಮಾಡಿದರು. 360 ಜನ ಗಂಧರ್ವ ಸೈನಿಕರು, 360 ಜನ ಗಂಧರ್ವಿಯರು, ಸ್ತ್ರೀಯರು ಮತ್ತು ಪುರುಷರು ಇಬ್ಬರು ಸಮಾನ ಸಂಖ್ಯೆಯಲ್ಲಿ ಇವನು ರಾಜ್ಯದ ಮೇಲೆ ಅವರು ಆಕ್ರಮಣ ಮಾಡಿದರು. ಆತ ಏಕಾಂಗಿಯಾಗಿ ಹೋರಾಟ ಮಾಡಿದ ಅವ್ರ ಜೊತೆ. ಆ ಗಂಧರ್ವ 360 ಜನ ಗಂಧರ್ವ ಪುರುಷರು, 360 ಜನ ಗಂಧರ್ವ ಸ್ತ್ರೀಯರು ಅವ್ರ ಜೊತೆ ಹೋರಾಟ ಮಾಡಿದ. ಬಹಳ ಹೋರಾಟ ಮಾಡಿ ಕೊನೆಗೊಮ್ಮೆ ಆತ ಶಕ್ತಿ ಕಡಿಮೆ ಆಯ್ತು ಅವನಿಗೆ. ಕ್ಷೀಯಮಾಣೆ ಸ್ವಸಾಮರ್ಥ್ಯ ಏಕಸ್ಯ ಬಹುಬಿರ್ಯುಧಿ ಚಿಂತಾಂ ಪರಾಂ ಜಗಾಮಾರ್ಥ ಸರಾಷ್ಟ್ರಪುರ ಬಾಂಧವ. ಇಷ್ಟು ದಿವಸ ನನ್ನ ಪರಿವಾರದವರೆಲ್ಲ ಬೇಕಾದಷ್ಟು ಭೋಗ ಭಾಗ್ಯ ಸಾಮಗ್ರಿ ಎಲ್ಲ ತಂದು ಕೊಡ್ತಿದ್ರು, ನಾನೇನೋ ಆಲೋಚನೆ ಮಾಡಲಿಲ್ಲ. ಈಗ ಇಂಥ ಪರಿಸ್ಥಿತಿ ಬಂತಲ್ಲ ನನಗೆ ಅಂತ ಅವನು ದುಃಖಪಟ್ಟ. ಆ ಚಂಡವೇಗ ಅಂತ ಏನು ಗಂಧರ್ವ ಇದ್ನಲ್ಲ, ಅವನಿಗೆ ಜರ ಅಂತ ಒಬ್ಬಳು ಮಗಳು ಕೂಡ ಇದ್ಲು. ಅವಳಿಗೂ ಒಂದು ಗಂಡು ಬೇಕಾಗಿತ್ತು. ಆದರೆ ಅವಳನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಯಾರೂ ಒಪ್ಪಲೇ ಇಲ್ಲ. ಜರ ಅಂತ ಅವಳ ಹೆಸರು. ಜರ ಅಂದ್ರೆ ಮುಪ್ಪು ಅಂತ ಅರ್ಥ. ಅವಳನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಯಾರೂ ಒಪ್ಪಲೇ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡ್ತಾನೆ ಇದ್ಲು ಅವಳು. ಹೆಚ್ಚಿನ ಸೌಂದರ್ಯ ಇದ್ದಿದ್ದಿಲ್ಲ. ಹಾಗಾಗಿ ಅವಳನ್ನು ದೂರ ಇಟ್ಬಿಟ್ಟಿದ್ರು ಎಲ್ಲರೂ ಕೂಡ. ಅವಳನ್ನ ಬಹಳ ಪ್ರೀತಿಯಿಂದ ಅಪ್ಕೊಂಡವನು ಅಂದ್ರೆ ಪುರು ಒಬ್ಬ, ಯಯಾತಿಯ ಮಗ ಪುರು ಇದ್ನಲ್ಲ, ಅವನೊಬ್ಬನೇ ಒಪ್ಕೊಂಡಿದ್ದ. ಯಾಂ ತುಷ್ಟೋ ರಾಜಋಷಯೇ ಪಿತಾ ಅದಾತ್ ಪೂರವೇ ವರಂ ಅಂತ ಅವನ ಕಥಾ ಇದೆ. ಅದೊಂದು ಅವನೊಬ್ಬ ಮಾತ್ರ ಅವಳನ್ನ ಸಂತೋಷದಿಂದ ಒಪ್ಕೊಂಡಿದ್ದ. ನಾರದ ಹೇಳಿದ್ರು, ಆ ಜರ ಅಂತ ನೋಡಿ ನನ್ನ ಕಡೆನೂ ಬಂದಿದ್ಲು ಒಂದ್ಸರಿ, ನನ್ನನ್ನು ಮದುವೆ ಮಾಡ್ಕೋ ಅಂತ. ನಾನು ಬ್ರಹ್ಮಚಾರಿ, ನನಗೇನೇ ಸಂಸಾರದಿಂದ ಆಗಬೇಕಾಗಿಲ್ಲ ಅನ್ನೋದು ಯಾವ ಲೆಕ್ಕವೂ ಇಲ್ಲ ಅವಳಿಗೆ. ನನ್ನನ್ನೇ ಮದುವೆ ಮಾಡ್ಕೊಂಡು ಬೆನ್ನತ್ತಿ ಬಿಟ್ಟಿದ್ಲು. ನಾನು ಒಪ್ಪಲಿಲ್ಲ. ಭಯ ಅಂತ ಒಬ್ಬ ಇದ್ದಾನೆ ಯವನ ರಾಜ, ಅವನ ಹತ್ರ ಹೋಗು ಅಂತ ಕಳಿಸಿದೆ. ಅಲ್ಲಿ ಹೋದ ಅವನು, ಆಕೆ ಅಲ್ಲಿ ಹೋದ್ಲು. ನನ್ನನ್ನು ಸ್ವೀಕಾರ ಮಾಡು, ನಾನು ನಿನ್ನ ಬಯಸಿದ್ದೇನೆ ಅಂತ ಅವನನ್ನು ಹೋಗಿ ಕೇಳ್ಕೊಂಡು. ಆಗ ಅವನೇನು ಮಾಡಿದ, ಆಲೋಚನೆ ಮಾಡಿ ಅವಳಿಗೆ ಹೇಳಿದ, ನಿನಗೆ ನಾನು ಗಂಡಾಗೋದಿಲ್ಲ, ಆದರೆ ನನ್ನ ಜ್ಞಾನ ದೃಷ್ಟಿಯಿಂದ ನಿನಗೆ ಯಾರು ಗಂಡಾಗಬೇಕು ಅಂತ ಅನ್ನೋದನ್ನು ತಿಳ್ಕೊಂಡಿದ್ದೇನೆ. ಹಾಗಾಗಿ ನೀನು ಅದಕ್ಕೆ ತಕ್ಕಂತೆ ನಿನಗೊಂದು ವ್ಯವಸ್ಥೆ ಮಾಡ್ತೇನೆ. ಆ ಮೂಲಕವಾಗಿ ನೀನು ಸುಖವಾಗಿರುವ. ಪ್ರಜ್ವಾರೋಯಂ ಮಮ ಭ್ರಾತ ತ್ವಂಚಮೇ ಭಗಿನಿ ಭವ ಚರಾಂ ವಿಭಾಭ್ಯಾಂ ಲೋಕೇಸ್ಮಿನ್ ಅವ್ಯಕ್ತೋ ಭೀಮಸೈನಿಕ. ಒಬ್ಬ ನನ್ನ ಸಹೋದರ ಇದ್ದಾನೆ, ಅವನಿಗೆ ಪ್ರಜ್ವಾರ ಅಂತ ಹೆಸರು. ಅವನನ್ನು ನೀನು ಮದುವೆ ಆಗ, ಅವನಿಗೆ ಮಕ್ಕಳಿಲ್ಲ. ನೀನು ನನ್ನ ತಮ್ಮನ ಹೆಂಡತಿ ಆಗಿಬಿಟ್ರೆ ನನಗೆ ಸಹೋದರಿ ಆದಂತೆ ಆಗ್ತಿ. ನಾನು ನಿನ್ನ ಜೊತೆಗೆ ಮತ್ತು ನನ್ನ ತಮ್ಮನ ಜೊತೆಗೆ ಯಾವತ್ತೂ ಸಂಚಾರ ಮಾಡ್ತಾ ಇರ್ತೇನೆ. ಮತ್ತು ನನ್ನ ಸೈನಿಕರು, ಪ್ರಬಲ ದೊಡ್ಡ ಪ್ರಮಾಣದ ಸೈನಿಕರು, ಆದಿ ವ್ಯಾಧಿಗಳು ಅನ್ನುವಂಥ ಸೈನಿಕರು, ಇವ್ರ ಜೊತೆ ಸಂಚಾರ ಮಾಡ್ತಾ ಇರ್ತೇನೆ. ಯಾರಿಗೂ ಗೊತ್ತಾಗದಂತೆ, ಅಷ್ಟು ಅವ್ಯಕ್ತ. ನಾನು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತೇನೆ, ಸುತ್ತಮುತ್ತಲೇ ಇರ್ತೇನೆ, ನನ್ನ ಬಗ್ಗೆ ಯಾರಿಗೂ ಅರಿವಾಗೋದಿಲ್ಲ, ನನಗೆ ಸಂಚಾರ ಮಾಡ್ತಾನೆ ಇರ್ತೇನೆ ಅಂತ ಆ ಭಯ ಅನ್ನುವಂಥವನು ಇವಳಿಗೊಂದು ವ್ಯವಸ್ಥೆ ಮಾಡಿ ಕೊಟ್ಟ. ಅದರಂತೆ ಅವನ ಸೈನಿಕರು, ಪ್ರಜ್ವಾರ, ಈ ಕಾಲಕನ್ಯೆ, ಇವರೆಲ್ಲರ ಜೊತೆ ಎಲ್ಲರೂ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಈ ಪುರಂಜರನ ಪಟ್ಟಕ್ಕೂ ಆಕ್ರಮಣ ಮಾಡಿದರು. ಆ ಹಾವಿತ್ತಲ್ಲಿ 5 ಹೆಡೆ ಹಾವು, ಅದು ಅಷ್ಟೊತ್ತಿಗೆ ಮುದುಕಾಗಿಬಿಟ್ಟಿತ್ತು. ಮುದುಕಾಗಿದ್ದರಿಂದ ಹಿಂದೆ ಯಾರು ಬಂದರೆ ಹೊಡೆದು ಓಡಿಸ್ತಿತ್ತಲ್ಲ, ಅಂಥ ಒಂದು ಪ್ರವೃತ್ತಿನ ಅದೀಗ ತೋರಿಸೋದನ್ನು ಬಂದ್ ಮಾಡಿಬಿಟ್ಟಿತ್ತು. ವಿಚಾರ ಮಾಡ್ತಿದ್ದಿಲ್ಲ ಅದು. ಆ ಕಾಲಕನ್ಯೆ ಈ ಪುರಂಜನನ ಪಟ್ಟಣವನ್ನು ಪ್ರವೇಶ ಮಾಡಿದ್ಲು. ಆ ಕಾಲಕನ್ಯೆ ವಶ ಆದಂಥ ಯಾವುದೇ ವ್ಯಕ್ತಿ ಬಲಹೀನ ಆಗಿಬಿಡ್ತಾನೆ. ಇಡೀ ಪಟ್ಟಣವನ್ನೆಲ್ಲ ಹಾಳು ಮಾಡಿದರು. ಒಟ್ಟು ಅವನು ರಾಜ ಅಂತ ಅನ್ಸ್ಕೊಂಡಿದ್ದಾನೆ, ಅವನ ರಾಜತ್ವಕ್ಕೆ ಬೆಲೆ ಇಲ್ಲಂಥ ಪರಿಸ್ಥಿತಿ ಬಂದುಬಿಡ್ತು. ನಷ್ಟಪ್ರಜ್ಞೋ ಹತೈಶ್ವರ್ಯ ಗಂಧರ್ವ ಯವನೈರ್ ಬಲಾತ್. ಅವನ ಮಂತ್ರಿಗಳು, ಅವನ ಮಕ್ಕಳು, ಸುತ್ತಮುತ್ತಲು ಯಾವ ಪರಿವಾರವೂ ಅವನಿಗೊಂದು ಕಿಂಚಿತ್ ಬೆಲೆನೂ ಕೊಡದಂಥ ಪರಿಸ್ಥಿತಿ ಬಂದುಬಿಡ್ತು. ಏನು ಪರಿಹಾರ ಯಾರಿಗೂ ಗೊತ್ತಾಗ್ತಿಲ್ಲ.
ವಸ್ತುತಃ ಯಾವುದೇ ವಿಷಯ ಪದಾರ್ಥಗಳನ್ನು ಅನುಭವಿಸ್ಲಿಕ್ಕೆ ಅವನಿಗೀಗ ಇನ್ನೂ ಆಸಕ್ತಿ ಇದೆ, ಆದರೆ ಶಕ್ತಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿತ್ತು. ಆ ವಿಷಯ ಪದಾರ್ಥದಲ್ಲಿ ಏನೊಂದು ಸ್ವಲ್ಪ ಟೇಸ್ಟೂ ಇಲ್ಲ, ಈಗ ಏನು ರಸವೂ ಇಲ್ಲ, ಇವನಿಗೆ ಮಾತ್ರ ಅದ್ರ ಬಗ್ಗೆ ಹಂಬಲ ಹೋಗಿಲ್ಲ. ಅಂತಹ ಪರಿಸ್ಥಿತಿ ಬಂದ. ಇನ್ನು ಪಟ್ಟಣವನ್ನು ಬಿಟ್ಟು ಓಡುವಂಥ ಪ್ರಸಂಗನೇ ಬಂತು. ಅಟ್ಟಾದವನಿಗೆ ಓಡ್ಲಿಕ್ಕೆ ಅಪೇಕ್ಷೆ ಇಲ್ಲ. ಕೊನೆಗೆ ಆ ಭಯ ಅಂತ ಏನಿದ್ದಲ್ಲ, ಆ ಯವನ ರಾಜ ಅವನ ಸಹೋದರ ಪ್ರಜ್ವಾರ ಅಂತಿದ್ದ. ಅವನ ಸಹೋದರ ಅಣ್ಣ ಅಂತ ವರ್ಣನೆ ಮಾಡ್ತಾರೆ. ಅವನೇನ್ ಮಾಡಿದ, ಈ ಪಟ್ಟಣಕ್ಕೆ ಬೆಂಕಿ ಹಚ್ಚಿಬಿಟ್ಟ, ಪಟ್ಟಣವನ್ನು ಸುಟ್ಟುಬಿಟ್ಟ, ಎಲ್ಲ ದೋಚಿ ಸುಟ್ಟುಬಿಟ್ಟ. ರಾಜ ಅವನ ಪರಿವಾರ ಇದ್ದರೂ ದುಃಖಪಟ್ಟರು. ರಾಜನ ಅಂಗಾಂಗಗಳು ಶಿಥಿಲಾಗಿದ್ದವು. ಗಂಧರ್ವರು ಅವನ ಪೌರುಷವನ್ನು ಕೂಡ ನಾಶ ಮಾಡಿಬಿಟ್ಟಿದ್ರು. ಅಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಕೊನೆಗೆ ಹೆಣ್ಮಕ್ಳು, ಗಂಡು ಮಕ್ಕಳು, ಹಳೆಯಂದ್ರು, ಸೊಸೆಯಂದ್ರು, ನಾನು ಇಲ್ಲಿ ತನಕ ಎಲ್ಲರ ಜೊತೆ ಸುಖವಾಗಿದ್ದೆ, ಈಗ ಇದೆಲ್ಲ ಕಳ್ಕೊಂಡ್ಬಿಟ್ನಲ್ಲ ಅಂತ ದುಃಖ ಪಡ್ಲಿಕ್ಕೆ ಪ್ರಾರಂಭ ಮಾಡಿದ. ನನ್ನ ಹೆಂಡತಿ, ನಾನು ಸ್ನಾನ ಮಾಡ್ತಿರ್ಲಿಲ್ಲ, ನಾನು ಊಟ ಮಾಡ್ತಿರ್ಲಿಲ್ಲ ಅಂಥವಳು ನಾನು ಯಾವತ್ತೂ ಅವಿವೇಕದಿಂದ ವರ್ತನೆ ಮಾಡಿದಾಗೆಲ್ಲ ಇವಳು ನನಗೆ ಎಚ್ಚರ ಕೊಡ್ತಾ ಇದ್ಲು. ಈಗ ನನಗೆ ಕೇಳೋರು ಯಾರು ಇಲ್ಲದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ, ನಾನು ಏನು ಮಾಡಬೇಕು ಅಂತ ಆತ ಬಹಳ ಗೋಳಾಡಿದ. ಮುಂದೆ ಅವನು ಆ ಪಟ್ಟಣವನ್ನು ಬಿಟ್ಟ. ಪಶುವಿನಂತೆ ಎಳ್ಕೊಂಡು ಹೋದ್ರು ಅವನನ್ನು, ಆ ಯವನರು. ಆ 360 ಜನ ಇವರೆಲ್ಲ ಇದ್ರಲ್ಲ, ನಡ್ಕೊಂಡು ಹೋಗ್ಬಿಟ್ರು. ಉಳಿದವರು ಅವನ ಜೊತೆ ಹೋಗಿಬಿಟ್ರು. ಇವನೇನು ಮಾಡಿದಂತಂದ್ರೆ, ತಾನು ಸಾಯೋವಾಗಲೂ ಕೂಡ ಅಜ್ಞಾನದಿಂದ ತನ್ನ ಸ್ನೇಹಿತ ಒಬ್ಬ ಇದ್ನಲ್ಲ, ಅವಿಜ್ಞಾತ ಅಂತ, ಅವನ ಹೆಸರು ಅವಿಜ್ಞಾತ, ಯಾರಿಂದ ತಿಳಿಯಲ್ಪಡ್ದವನು, ಅವನು ನೆನಪು ಮಾಡ್ಕೊಳ್ಳಿಲ್ಲ. ಮುಂದೆ ಆ ಸ್ತ್ರೀಯನ್ನ ಯಾವತ್ತೂ ಕೂಡ ನೆನಪು ಮಾಡ್ಕೊಳ್ತಾ ಇದ್ನಲ್ಲ, ಆ ಸ್ತ್ರೀಯನ್ನು ನೆನಪು ಮಾಡ್ಕೊಳ್ತಿದ್ದ ಕಾರಣಕ್ಕಾಗಿ ಸ್ತ್ರೀ ಭೋಗ, ವಿಷಯ ಭೋಗ, ಅದರ ಪರಿಣಾಮವಾಗಿ ನರಕಕ್ಕೆ ಹೋಗಿ ಬೇಕಾದಷ್ಟು ಪೀಡೆ ಅನುಭವಿಸಿದ. ತಾಮೇವ ಮನಸಾಗೃಹನ್ ಬಭೂವ ಪ್ರಮದೋತ್ತಮ. ಕೊನೆಗೆ ಏನಾಯ್ತಂದ್ರೆ, ಅಂತ್ಯಕಾಲದಲ್ಲಿ ಸ್ತ್ರೀಯನ್ನು ನೆನಪು ಮಾಡ್ಕೊಳ್ತಿದ್ದ ಪ್ರಯುಕ್ತವಾಗಿ ತಾನೊಂದು ಸ್ತ್ರೀಯಾಗಿ ಹುಟ್ಟುಬಿಟ್ಟ, ವೈದರ್ಭಿ ಅನ್ನುವ ಹೆಸರಿನಿಂದ. ವಿದರ್ಭ ದೇಶದ ಒಬ್ಬ ರಾಜ, ಅವನ ಮನೆಯಲ್ಲಿ ಸುಂದರ ಸ್ತ್ರೀಯಾಗಿ ಹುಟ್ಟಿದ, ವೈದರ್ಭಿ ಅಂತ. ರುಕ್ಮಿಣಿನೂ ಕೂಡ ವೈದರ್ಭಿನೇ, ವಿದರ್ಭ ದೇಶದ ಸ್ತ್ರೀನೇ ಅವಳು ಕೂಡ. ಇವನು ವೈದರ್ಭಿ ಅನ್ನುವ ಹೆಸರಿನಿಂದ ಹುಟ್ಟಿದ. ಪಾಂಡ್ಯ ದೇಶದಲ್ಲಿ ಮಲಯಧ್ವಜ ಅಂತ ಒಬ್ಬ ರಾಜ ಇದ್ದ. ಅವನು ಎಲ್ಲಾ ಕ್ಷೇತ್ರದಿಂದ ಸೋಲಿಸಿದ. ಈ ವೈದರ್ಭಿ ಮದುವೆ ಮಾಡ್ಕೊಂಡ ಅವನು. ಆ ಪಾಂಡ್ಯ ದೇಶದ ರಾಜ ಯಾರು ಅಂದ್ರೆ, ಇವನಿಗೆ ಹಿಂದಿನ ಜನ್ಮದಲ್ಲಿ ಹೆಂಡತಿ ಆಗಿದ್ಲಲ್ಲ, ಅವಳೇ ಈಗ ಪಾಂಡ್ಯ ದೇಶದ ರಾಜ ಆಗಿದ್ದ. ಆಕೆಯನ್ನು ಮದುವೆ ಮಾಡ್ಕೊಂಡ. ಅದು ಹೇಗೆ ಅಂತ ಒಂದು ಪ್ರಶ್ನೆ. ಈಗ ಪುರುಷರಾದವರು ಆಕಸ್ಮಿಕವಾಗಿ ವರ, ಶಾಪ ಇತ್ಯಾದಿ ಕಾರಣದಿಂದ ಸ್ತ್ರೀ ಆಗಬಹುದು. ಸ್ತ್ರೀ ಆದವಳು ಪುರುಷ ಆಗೋದು ಹೇಗೆ? ಮತ್ತೆ ಸ್ತ್ರೀನಾಂ ನೈಹುಯಿ ಪುಂಸಂ ಸ್ಯಾತ್ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇದೊಂದು ವಿಚಿತ್ರವಾಗಿದೆಯಲ್ಲ, ಇದು ಹೇಗೆ ಅಂತಂದ್ರೆ, ಈ ಪುರಂಜನ ಅಂತನೂ ತನ್ನ ಮೊದಲಿನ ಜನ್ಮದಲ್ಲಿ ಏನು ತನ್ನ ಹೆಂಡತಿಯನ್ನು ಮದುವೆ ಆಗಿದ್ದಲ್ಲ, ಅವಳು ವಸ್ತುತಃ ಮೂಲತಃ ಸ್ತ್ರೀ ಅಲ್ಲವೇ ಅಲ್ಲ, ಅವಳು ಮೂಲತಃ ಪುರುಷನೇ. ಮೂಲತಃ ಪುರುಷನಾದಂತಹ ಆ ವ್ಯಕ್ತಿ ಅವಳು ಸ್ತ್ರೀಯಾಗಿ ಪುರಂಜನನಿಗೆ ಪತ್ನಿ ಆಗಿದ್ಲು. ಹಾಗಾಗಿ ತಾತ್ಕಾಲಿಕವಾಗಿ ಬಂದ ಸ್ತ್ರೀತ್ವವನ್ನು ಕಳ್ಕೊಂಡು ಮೂಲತಃ ಪುರುಷರಾಗಿಬಿಟ್ಟಿದ್ದು. ತನ್ನ ಮೂಲ ಸ್ವಭಾವ ಏನಿದೆ, ಪುರುಷ ಸ್ವಭಾವ, ಅದನ್ನೇ ಆಕೆ ಪಡ್ಕೊಂಡಿದ್ದು ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈ ಪುರಂಜನ ಪುರುಷನಾಗಿದ್ದವನು ಆ ಸ್ತ್ರೀಯ ನೆನಪಿನ ಕಾರಣದಿಂದಾಗಿ ಸ್ತ್ರೀ ಆಗಿಬಿಟ್ಟ. ಹಾಗಾಗಿ ಇವನು ಸ್ತ್ರೀ ಆಗಿದ್ದ, ಆ ಪಾಂಡ್ಯ ದೇಶದ ರಾಜ ಮಲಯಧ್ವಜ ಅವನು ಪುರುಷನಾಗಿದ್ದ. ಇಬ್ಬರಿಗೂ ಕೂಡ ಮದುವೆ ಆಯಿತು. ವಿಕಾಸ್ ಮಕ್ಕಳನ್ನೆಲ್ಲ ಪಡ್ಕೊಂಡ, ಸಾಕಷ್ಟು ಸುಖ ಅನುಭವಿಸಿದ. ದೊಡ್ಡ ಪ್ರಮಾಣದ ಪರಿವಾರ ಅವನ ಸುಖಕ್ಕೆ ಕೊನೆಯೇ ಇಲ್ಲದಂತಾಯಿತು. ಆ ವೈದರ್ಭಿ ಅವಳಿಗೊಂದು ಸ್ವಲ್ಪ ಏನೋ ಸಂಸ್ಕಾರವೂ ಉಳಿದಿತ್ತು, ಸ್ವಲ್ಪ ಶುದ್ಧ ತತ್ವಜ್ಞಾನ ಇತ್ತು ಅವನಿಗೆ ಸ್ವಲ್ಪ ಮಟ್ಟಿಗೆ. ಅವನು ಆ ತನ್ನ ಗಂಡನಲ್ಲೇ ಪತಿಂ ಪರಮಧರ್ಮಧ್ಯಂ ವೈದರ್ಭಿ ಮಲಯಧ್ವಜಂ ಪ್ರೇಮ್ನಾ ಪರಿಯಚರದ್ಧಿತ್ವ ಭೋಗಾಂಸ ಪತಿದೇವತಾ. ಆ ಗಂಡನಲ್ಲೇ ದೇವರನ್ನು ಕಾಣ್ತಾ ಇದ್ಲು. ಮುಂದೊಂದು ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ಅವನಿಗೆ ಮರಣ ಬಂತು. ಆ ಗಂಡನಿಗೆ ಅವನಿಗೆ ಮರಣ ಬಂದದ್ದನ್ನು ಕೂಡ ಈಗ ಗೊತ್ತಾಗ್ಲಿಲ್ಲ. ತನ್ನದೇ ಆದಂಥ ಗುಂಗಿನಲ್ಲಿದ್ದು ಗೊತ್ತೇ ಆಗಲಿಲ್ಲ ಅವನಿಗೆ. ಅಜಾನತಿ ಪ್ರೀತಮಂ ಯಥೋಪರತ ಮಂಗನ ಸುಸ್ಥಿರಾಸನ ಮಾಸಾಧ್ಯ ಯಥಾ ಪೂರ್ವಮುಪಾಚರತ್. ಗಂಡ ಮೃತ ಆಗಿದ್ದಾನೆ ಅಂತ ತಿಳ್ಕೊಳ್ಳದೆ ಹಾಗೆ ಅವನು ಉಪಚಾರ ಮಾಡ್ತಾನೆ ಇದ್ಲು. ಕೊನೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು ಸತ್ತೋಗಿದ್ದಾನೆ ಅಂತೇಳಿ ಗಾಬರಿ ಆಯ್ತು. ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಸಹಗಮನ ಮಾಡಬೇಕು ಅಂತ ಪ್ರಯತ್ನ ಪಟ್ಲು. ಆಗ
ಆ ರಾಜನ ಸ್ನೇಹಿತ ಅಲ್ಲಿಗೆ ಬಂದ. ತತ್ರ ಪೂರ್ವತರ ಕಶ್ಚಿತ್ ಸಖಾ ಬ್ರಾಹ್ಮಣ ಆತ್ಮವಾನ್ ಸಾಂತ್ವಯನ್ ವಲ್ಗುನಾ ಸಾಮ್ನ ತಾಮಾಹ ರುದತಿ ಪ್ರಭೋ. ಅವಳಿಗೆ ಸಮಾಧಾನ ಮಾಡಿದ. ನೀನು ಯಾರ ಮಗಳು? ನೀನು ಈ ವ್ಯಕ್ತಿಗೆ ಉಪಚಾರ ಮಾಡ್ತಾ ಇಲ್ಲಿ ಮಲ್ಕೊಂಡಿದ್ದ, ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ದೀಯಲ್ಲ, ಈತ ಯಾರು? ಹಿಂದಿನ ಜನ್ಮದಲ್ಲಿ ನೀನು ಎಲ್ಲಿದ್ದಿ, ಎಲ್ಲಿ ಓಡಾಡ್ತಾ ಇದ್ದಿ, ಅದೆಲ್ಲ ನಿನಗೆ ಗೊತ್ತೇ? ಜಾನಾಸಿ ಕಿಂ ಸಖಾಯಂ ಮಾಂ, ನಾನು ನಿನ್ನ ಸ್ನೇಹಿತ, ಅದ್ರ ಬಗ್ಗೆ ಏನಾದರೂ ಎಚ್ಚರಿಕೆ ಇದೆಯಾ? ಅವಿಜ್ಞಾತ ಅಂತ ಒಬ್ಬ ಗೆಳೆಯ ಇದ್ದ ನಿನಗೆ ಹೋದ ಜನ್ಮದಲ್ಲಿ, ಆ ಗೆಳೆಯನೇ ನಾನು. ಆದರೆ ಅದ್ಯಾವುದನ್ನು ನೀನು ಆಲೋಚನೆ ಮಾಡ್ತಾನೇ ಇಲ್ಲ. ಹಿಂದೆ ನಾವಿಬ್ರು ಮಾನಸ ಸರೋವರದಲ್ಲಿ 2 ಹಂಸಗಳಾಗಿ ಓಡಾಡ್ತಾ ಇದ್ದೀವಿ, ಅದನ್ನು ನೀನು ಮರೆತು ಬಿಟ್ಟಿದ್ದೆ. ಸತ್ವಂ ವಿಹಾಯ ಮಾಂ ಬಂಧೋ ಗತೋ ಗ್ರಾಮ್ಯ ಮತಿರ್ಮಹೀಂ. ವಿಷಯದ ಭೋಗದ ಆಸೆಯಿಂದ ನನ್ನನ್ನು ಬಿಟ್ಟು ನೀನು. ವಸುಧಾ ನಾವು ಮೂಲತಃ ಗೆಳೆಯರು. ನನ್ನನ್ನು ಬಿಟ್ಟು ನೀನು ಈ ವಿಷಯದ ಸುಖದ ಆಸೆಗೆ ಸಿಲುಕಿಬಿಟ್ಟಿ. ಆ ಪಟ್ಟಣಕ್ಕೆ ಒಂದು ಬಂದಿ, ಪಟ್ಟಣಕ್ಕೂ ಯಜಮಾನತೆ ಇದ್ಲು, ಅವಳನ್ನು ಮದುವೆ ಆದಿ ನೀನು ಭ್ರಷ್ಟನಾಗಿಬಿಟ್ಟೆ. ನತ್ವಂ ವಿದರ್ಭದ ಹಿತ ನಾಯಂ ವೀರ ಸುಹೃದ್ವಿಭೋ ನಪತಿಸ್ತ್ವಂ ಪುರಂಜನ್ಯಾಹ ರುದ್ಧೋ ಮಮ ನವಮುಖೇ ಯಯ. ವಸುಧಾ ನೀನು ವಿದರ್ಭ ದೇಶದ ರಾಜನ ಮಗಳೂ ಅಲ್ಲ, ವೈದರ್ಭ ನಿನ್ನ ಹೆಸರೂ ಅಲ್ಲ, ಈತ ಇಲ್ಲೇನು ಪಕ್ಕದಲ್ಲಿ ಮಲ್ಕೊಂಡಿದ್ದಾನೆ ನಿನ್ನ ಗಂಡನೂ ಅಲ್ಲ, ಯಾವುದೂ ಅಲ್ಲ. ಇದು ಮಾಯಾಹ್ಯೇಷ ಮಯಾ ಸೃಷ್ಟ, ಇದೆಲ್ಲ ನಾನು ಸೃಷ್ಟಿ ಮಾಡಿದಂಥ ಮಾಯಾ. ಇದು ಯತ್ ಪುಮಾಂಸಂ ಶ್ರಿಯಂ ಪತಿಂ, ನನ್ನ ಮಾಯೆಯಿಂದಾಗಿ ನೀನು ಮೂಲತಃ ಗಂಡಸಾಗಿದ್ದು ಕೂಡ ಈಗ ಹೆಂಗಸಾಗಿದ್ದಿ. ಇದ್ಯಾವುದೂ ಸ್ವಾಭಾವಿಕ ಅಲ್ಲ. ನಿನ್ನ ನಿರ್ಮಲ ಸ್ವರೂಪ ಏನು ಅಂತನ್ನೋದನ್ನು ನೋಡು. ಹಂಸಂ ಪಶ್ಚಾತ್ಮನೋ ಗತಿಂ, ನೀನು ಮೂಲತಃ ಒಂದು ಶುದ್ಧ ಸ್ವರೂಪವುಳ್ಳಂಥ ಹಂಸ, ಅದನ್ನು ನೋಡು ಅಂದ. ಹಾಗೆಲ್ಲ ಅವನಿಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂತು. ನೀನು ನನ್ನ ಅಧೀನನಾಗಿದ್ದೆ, ಸ್ವತಂತ್ರ ವ್ಯಕ್ತಿ ಅಲ್ಲ, ನನಗೆ ಸದಸ್ಯನಾಗಿದ್ದಿ, ನನ್ನ ಪ್ರತಿಬಿಂಬನಾಗಿದ್ದೆ. ಅಹಂ ಭವಾನ್ ನಚಾನ್ಯಸ್ತ್ವಂ ತ್ವಮೇವಾಹಂ ವಿಚಕ್ಷ್ವಭೋಹೋ ನನೌ ಪಶ್ಯಂತಿ ಕವಯಃ ಛಿದ್ರಂ ಜಾತು ಮನಾಗಪಿ. ಇಷ್ಟೆಲ್ಲ ಆ ರಾಜ ಬಂದು, ಆ ಗೆಳೆಯ ಬಂದು ಉಪದೇಶ ಮಾಡಿದಾಗ ಇದಕ್ಕೆ ಮನಸ್ಸು ತಿಳಿಯಾಯಿತು, ಸ್ವಚ್ಛ ಆಯಿತು. ತತ್ವಜ್ಞಾನವನ್ನು ಪಡ್ಕೊಂಡು ಮನಸ್ಸು ಸ್ವಚ್ಛ ಆಯಿತು. ಅದರಂತೆ ನಾರದರು ಹೇಳಿದರು ಪ್ರಾಚೀನ ಬರಹಿರಾಜನಿಗೆ, ಭಗವಂತ ಸರ್ವಕ್ಕೂ ಕೂಡ ಕಾರಣನಾಗಿದ್ದಾನೆ. ಆ ತತ್ವವನ್ನು ನೇರವಾಗಿ ಈ ಕಥೆ ಹೇಳ್ತಾ ಇಲ್ಲ, ಇದು ಒಂದು ಒಗಟಿನ ರೂಪದಲ್ಲಿ ಹೇಳ್ತಾ ಇದೆ. ವಸ್ತುತಃ ಇದೆಲ್ಲ ಜೀವನ ಕಥೆಗೆ ಸಂಬಂಧಪಟ್ಟದ್ದು. ಇದಿಷ್ಟೂ ಜೀವನ ಕಥೆಯೇ ಇದೆ. ಆದರೆ ಇಷ್ಟೇ ಭಾಗವತದ ಇಷ್ಟನ್ನೇ ನಾವು ಅಧ್ಯಯನ ಮಾಡಿಬಿಟ್ರೆ ನಮಗೆ ಇದ್ರದ್ದೊಂದು ಒಳಾರ್ಥವನ್ನು, ಇನ್ನೂ ಒಂದು ಒಳಾರ್ಥ ಇದೆ. ಅದು ನಮಗೆ ಭಾಗವತದ ತಾತ್ಪರ್ಯದ ಸಹಾಯ ಇಲ್ಲದೆ ಗೊತ್ತಾಗೋದಿಲ್ಲ. ಭಾಗವತ ತಾತ್ಪರ್ಯ ಸಹಾಯ ಇಲ್ಲದೆ ಇನ್ನು ಓದೋರು ಏನು ತಿಳ್ಕೊತಾರೆ, ವಸುಧಾ ಈ ಕಥೆ ನಡೆದದ್ದೇನಲ್ಲ, ಈ ವಿದರ್ಭ ದೇಶ, ಪಾಂಚಾಲ, ಯಾವ ದೇಶ ಯಾವುದೋ ನಡೆದದ್ದಲ್ಲ, ಸುಮ್ಮನೆ ಒಂದು ಸಾಂಕೇತಿಕವಾದ ಕಥೆ ಇದು ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಆಚಾರ್ಯ ಹೇಳ್ತಾರೆ, ವಸ್ತುತಃ ಇದು ನಡೆದ ಕಥೆನೂ ಹೌದು, ಸಂಕೇತ ಇರೋದು ಹೌದು. ಇದು ಒಬ್ಬ ಜೀವ ಹೇಗೆ ಈ 9 ದ್ವಾರಗಳಿರುವಂತಹ ಪಟ್ಟಣಕ್ಕೆ ಬಂದದ್ದು ಹೌದು, ಹಾಗೆ ಸಾಂಕೇತಿಕ ಹೌದು. ಆದರೆ ಹಿಮಾಲಯದ ತಪ್ಪರಲ್ಲಿ ಬಂದ, ಅಲ್ಲೊಂದು 7 ಹೊಡೆಯ ನಾಗ ಇತ್ತು, ಆ ಸರ್ಪವನ್ನು ನೋಡಿದ, ಚಂಡ ವೇಗ ಅಂತ ಒಬ್ಬ ಕಾಲ ಇದ್ದ, ಯವನ ರಾಜ, ಅವರು ಎಲ್ಲ ಇದ್ದದ್ದು ಹೌದು, ಕಥೆ ನಡೆದದ್ದು ಹೌದು. ಆದರೆ ಕಥೆಯನ್ನು ಮೀರಿ ಒಂದು ಸಂಕೇತ ಇರುವುದು ಹೌದು, ಎರಡೂ ಹೌದು ಅಂತಾರೆ ಆಚಾರ್ಯ. ಯಥಾಯೋಗ್ಯವಾಗಿ ಅದನ್ನೆಲ್ಲ ಹೊಂದಿಸ್ಕೋಬೇಕು. ಕೆಲವು ಕಡೆ ಅವನಿಗೆ ಆ ಲಕ್ಷಾಂತರ ಮಕ್ಕಳು ಹುಟ್ಟಿದ್ರು, 100 ಜನ ಮಕ್ಕಳು ಹುಟ್ಟಿದ್ರು, ಆ 100 ಜನ ಮಕ್ಕಳು 100 ಜನ ಮಕ್ಕಳು ಹುಟ್ಟಿದ್ರು ಮತ್ತೆ ಅಂತೆಲ್ಲ ಬರ್ತದಲ್ಲ, ಅದು ಈ ಸಾಂಕೇತಿಕವಾದ ಜೀವ ಇದ್ದಾನಲ್ಲ ಒಳಗೆ, ಅವನಿಗೆಲ್ಲ ರೀತಿಯದು ಹೊಂದೋದಿಲ್ಲ. ಅದು ಪುರಾಣದ ಕಥೆ ಮಾತ್ರ. ಪುರಾಣದ ಕಥೆ ಅಂದ್ರೆ ಸುಳ್ಳು ಅಂತ ತಿಳ್ಕೊಬೇಡ್ರಿ, ಅದು ನಡೆದ ಕಥೆನೇ, ಪುರಾಣದ ಕಥೆನೇ ಹೌದು, ನಡೆದ ಕಥೆನೇ. ಎಲ್ಲಿ ಜೀವನಿಗೆ ಮತ್ತೆ ಆ ಪುರಾಣದ ಕಥಾನಾಯಕನಿಗೆ ಪೂರ್ಣ ಹೊಂದಾಣಿಕೆ ಆಗ್ತದೋ ಅಲ್ಲಿ ಎಲ್ಲ ಅಂಶಗಳನ್ನು ಇಟ್ಕೊಳ್ರಿ. ಎಲ್ಲ ಅಂಶಗಳು ಪೂರ್ಣ ಹೊಂದಾಣಿಕೆ ಆಗದೇ ಇದ್ದರೆ ಅಲ್ಲಿ ಅದನ್ನ ಪುರಾಣದ ಕಥಾನಾಯಕನಿಗೆ ಮಾತ್ರ ತಿಳ್ಕೊಳ್ರಿ, ಜೀವನಿಗೆ ಅದನ್ನು ಬಿಟ್ಟು ಬಿಡ್ರಿ. ಹೀಗೆ ವ್ಯತ್ಯಾಸಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಆಚಾರ್ಯರು. ದೇವಜೀವಾಭಿಮಾನಿ ಚ ಬ್ರಹ್ಮೈವ ಚತುರ್ಮುಖ. ದೇವತಾ ಜೀವಕ್ಕೆ ಅಭಿಮಾನಿ ಆದವನು ಚತುರ್ಮುಖ, ಮನುಷ್ಯನಿಗೆ ಅಭಿಮಾನಿ ಆದವನು ಈ ಪುರಂಜನ. ಸತುರಾಜ ಹರೇ ಪುತ್ರ, ಅವನು ಯಾರು? ಭಗವಂತನ ಮಗ ಅಂತೀವಿ. ಪುರಂಜನ ಅನ್ನೋನು ಭಗವಂತನ ಮಗ ಸ್ವಯಂ. ಅಸುರಾಣಂ ಕಲಿ ಸ್ವಯಂ, ಅಸುರರಿಗೆ ಮಾತ್ರ ಈತ ಕಲಿಯ ಏನಾಗಿದ್ದಾನೆ, ಅವನು ಅಭಿಮಾನಿಯಾಗಿದ್ದಾನೆ ಅಂತ ಅದರದ್ದು ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಈ ಬೇಟೆ ಆಡೋದು ಇತ್ಯಾದಿಗಳಲ್ಲಿ ಏನು ಬಂತಲ್ಲ, ಬೇಟೆ ಆಡೋ ಕಥೆಗೆ ಸಂಬಂಧಪಟ್ಟಂತೂ ಕೂಡ ಒಂದು ಸಂಕೇತ ಇದೆ. ಮನುಷ್ಯನಿಗೆ ಹೆಂಡತಿ ಅಂತನ್ನೋದೇ ಬುದ್ಧಿ, ಅಲ್ಲಿ ಹಿಂದೆ ಬಂತಲ್ಲ, ಅವಳನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದಂತ, ಅದು ಯಾರು ಅಂದ್ರೆ ಬುದ್ಧಿ.
ಸಾಮಾನ್ಯವಾಗಿ ಬೇಟೆ ಜೂಜು ಇಂಥ ದುಶ್ಚಟಗಳಿಗೆ ಹೋಗುವಾಗ ಸದ್ಬುದ್ಧಿಯನ್ನು ಬಿಟ್ಟು ದುರ್ಬುದ್ಧಿ ವಶ ಆಗಿಬಿಡ್ತಾನೆ ಮನುಷ್ಯ. ಅದರಂತೆ ಸದ್ಬುದ್ಧಿ ಅನ್ನುವಂಥ ತನ್ನ ಹೆಂಡತಿಗೆ ಏನೂ ಮಾತು ಹೇಳದೆ, ಅವಳ ಮಾತಿಗೆ ಏನೂ ಬೆಲೆ ಕೊಡದೆ, ಅವಳಿಗೇನೂ ತಿಳಿಸಲೇ ಇಲ್ಲ, ಆತ ದುರ್ಬುದ್ಧಿಯನ್ನು ಹೆಂಡತಿಗೆ ಆ ಮನಃಪ್ರವೃತ್ತಿಗೆ ಬಲಿಯಾಗಿ ಬೇಟೆಯಾಡಲಿಕ್ಕೆ ಹೋಗಿಬಿಟ್ಟ. ಹೀಗೆ ಅದಕ್ಕೆ ಆಚಾರ್ಯರು ಅರ್ಥ ಹೇಳ್ತಾರೆ. ಅಂತೂ ಅದು ಪುರಾಣದ ಕಥಾನಾಯಕನನ್ನ ಒಳಗೊಂಡಿರುವಂಥ ಒಂದು ಕಥಾನೂ ಹೌದು, ಅದರಂತೆ ಅಲ್ಲೊಂದು ಅದನ್ನೂ ಮೀರಿದಂಥ ಒಂದು ಸಂಕೇತನೂ ಇರೋದು ಹೌದು. ಅವೆರಡನ್ನೂ ಕೂಡ ಆ ಸಂದರ್ಭ ಬಂದಾಗ ನಾವು ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಭಾಗವತ ತಂತ್ರ ಭಾಗವತ ಇತ್ಯಾದಿ ಕಥೆಗಳನ್ನು ಉದಾಹರಣೆ ಕೊಟ್ಟು ಅವ್ರು ಹೇಳ್ತಾರೆ. ಅದಲ್ಲದೆ ಪ್ರವೃತ್ತಿ ತಂತ್ರ ಅಂತ. ಭಾಗವತ ಎಷ್ಟು ಅದ್ಭುತ ಅಂತಂದರೆ, ಮಹಾಭಾರತವನ್ನು ಓದುವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದ್ತೇವೆ ನಾವು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಂದು ಕೇವಲ ಕಥೆಯನ್ನು ಮಾತ್ರ ಹೇಳ್ತದೆ, ಆಚಾರ್ಯರು ಕಥೆಗಳನ್ನು ಮಾತ್ರ ಹೇಳಿದ್ದಾರೆ. ಆದರೆ ಭಾಗವತ ತಾತ್ಪರ್ಯದಲ್ಲಿ ಎಷ್ಟೆಷ್ಟೋ ಪುರಾಣಗಳಿಂದ ಮತ್ತು ಬೇರೆ ಬೇರೆ ಗ್ರಂಥಗಳಿಂದ ಶ್ಲೋಕಗಳನ್ನು ಉದಾಹರಣೆ ಕೊಡ್ತಾರೆ. ಶ್ಲೋಕಗಳನ್ನು ಉದಾಹರಣೆ ಕೊಟ್ಟು ಇದಕ್ಕೆ ತಕ್ಕಂತೆ ಈ ಕಥೆಯನ್ನು ತಿಳ್ಕೊಳ್ರಿ. ಭಾಗವತ ತಾತ್ಪರ್ಯದಲ್ಲಿ ಹೆಚ್ಚು ಕಥೆಯನ್ನು ಹೇಳೋದಿಲ್ಲ ಆಚಾರ್ಯರು, ಶ್ಲೋಕಗಳನ್ನು ತತ್ವಗಳನ್ನು ಮಾತ್ರ ಹೇಳ್ತಾರೆ. ಹಾಗಾಗಿ ವೇದವ್ಯಾಸ ರಚನೆ ಮಾಡಿದಂಥ 18 ಪುರಾಣಗಳು, ಬಹುತೇಕ 18 ಪುರಾಣಗಳಿಂದ, ಯಾವುದೋ ಕೆಲವು ಲಿಂಗ ಪುರಾಣ, ವಾಯು ಪುರಾಣ ಇದನ್ನು ಬಿಟ್ಟರೆ 18 ಪುರಾಣಗಳಿಂದ ಶ್ಲೋಕಗಳನ್ನು ಅಲ್ಲಲ್ಲೇ ಆಚಾರ್ಯ ಉದಾಹರಣೆ ಕೊಡ್ತಾರೆ. ಅದಲ್ಲದೆ ಈ ಜಗತ್ತಿನಲ್ಲಿ ಇವತ್ತು ಲಭ್ಯವೇ ಇಲ್ಲದೆ ಇರುವಂಥ ಬೇಕಾಷ್ಟು ತಂತ್ರಗಳು, ನಾರಾಯಣ ತಂತ್ರ, ಭಾಗವತ ತಂತ್ರ, ಅರ್ಧನಾರೀನರ ತಂತ್ರ, ವಾಸುದೇವ ಆಧ್ಯಾತ್ಮ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳಿಂದಲೂ ಕೂಡ ಉದಾಹರಣೆ ಕೊಡ್ತಾರೆ. ಭಾಗವತದ ಒಂದು ಅಧ್ಯಯನ ಏನಿದೆಯಲ್ಲ, ಅದು ಸಕಲ ಶಾಸ್ತ್ರಗಳ ಅಧ್ಯಯನ. ಒಂದು ರೀತಿಯಾಗಿ ಬ್ರಹ್ಮತರ್ಕ ಇತ್ಯಾದಿ ಗ್ರಂಥಗಳನ್ನು ಕೂಡ ಅವರು ಉದಾಹರಣೆ ಕೊಡ್ತಾರೆ. ಜೀವ ಜಾಗೃತ ವ್ಯವಸ್ಥೆಯಲ್ಲಿ ಹಿಂಸಾಕರ್ಮ ಮಾಡ್ತಾನಲ್ಲ, ಏನೋ ವೃತ್ತಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡ್ತಾನಲ್ಲ, ಅದೇ ಬೇಟೆ. ಈ ಶರೀರವೇ ಆ ಪಟ್ಟಣ ಅವೆರಡೂ ಕೂಡ ಹೊಂದ್ಕೊಂಡದ್ದು. ಈ ದೇಹ ಅನ್ನೋ ರಥಕ್ಕೆ 5 ಕುದುರೆಗಳು, ಅಹಂಕಾರ ಮಮಕಾರಗಳು ಅದಕ್ಕೆ 2 ದಂಡಗಳು, ಪುಣ್ಯ ಪಾಪಗಳು ಅದರ 2 ಚಕ್ರ, ಸೂತ್ರ ಅನ್ಸ್ಕೊಂಡಿರುವಂಥ ವಾಯು ಅದಕ್ಕೊಂದು ಚಕ್ರ ಇದ್ದಂತೆ. 11 ಇಂದ್ರಿಯಗಳ ಒಂದು ಸೈನ್ಯವನ್ನು ಪಡ್ಕೊಂಡು ಆತ ಈ ಪಂಚಾರಣ್ಯಕ್ಕೆ, ಅಂದರೆ ಪಂಚಪ್ರಸ್ಥಾನ ಅರಣ್ಯಕ್ಕೆ ಹೋದ ಅಂತ ಬಂತಲ್ಲ, ಅಂದರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅನ್ನುವಂಥ ವಿಷಯಗಳನ್ನು ಅನುಭವಿಸಲಿಕ್ಕೆ ಆತ ಬೇಟೆ ಆಡಲಿಕ್ಕೆ ಹೋದ ಅಂತ ಅರ್ಥ. ಜಾಗೃತ ಅವಸ್ಥೆಯಲ್ಲಿದ್ದಾಗ ಮನುಷ್ಯನಿಗೆ ಬುದ್ಧಿ ತಪ್ಪಿರೋದಿಲ್ಲ, ಎಚ್ಚರ ಇದ್ದೇ ಇರ್ತದೆ. ನಿದ್ರೆಯಲ್ಲಿ ಮಾತ್ರ ಬುದ್ಧಿ ಶಾಂತ ಆಗಿಬಿಟ್ಟಿರ್ತದೆ. ಈ ಜಾಗೃತ ಅವಸ್ಥೆಯಲ್ಲಿರುವಂಥ ಬುದ್ಧಿ ಏನಿದೆಯಲ್ಲ, ಅದು ಸದ್ಬುದ್ಧಿ. ಆ ಸದ್ಬುದ್ಧಿಯ ವಿಯೋಗ ಬೇಟೆ ಆಡುವ ಕಾಲದಲ್ಲಿ ಆಗಿದೆ ಅವನಿಗೆ. ಹೀಗೆ ಅದು ಸಂಕೇತ ತಿಳ್ಕೊಳ್ಬೇಕು ಅಂತ ಆಚಾರ್ಯ ಹೇಳ್ತಾರೆ. ದುರ್ಬುದ್ಧಿ ಅನ್ನೋ ಪತ್ನಿ ಯಾವತ್ತೂ ಇವನ ಜೊತೆಗಿದೆ, ಸದ್ಬುದ್ಧಿ ಅನ್ನೋ ಪತ್ನಿ ಇವನಿಗಿಲ್ಲ. ಅಂದ್ರೆ ಒಂದೇ ಬುದ್ಧಿಯ 2 ಮಜಲುಗಳು ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಇದು ಒಟ್ಟಾರೆ ಪುರಂಜನನ ಕಥಾ. ಅದು ಪುರಂಜನನ ಕಥಾ ಅಂದರೆ ಪ್ರತಿಯೊಂದು ಜೀವದ ಕಥಾ ಅಂತ ಅರ್ಥ. ಪ್ರಾಣದೇವನು ತ್ರಿವಿಧ ಜೀವರೊಳಗೆ ಪ್ರವೀಣ ತಾನೆಂದೆನಿಸಿ ಅಧಿಕಾರಾನುಸಾರದಿ ಕರ್ಮಗಳ ಮಾಡಿಸುವ ಜ್ಞಾನ, ಭಕ್ತಿ, ಸುವರ್ಗ, ಮಿಶ್ರ ಜ್ಞಾನ ಮಧ್ಯಮ ಜೀವರಿಗೆ ಅಜ್ಞಾನ, ಮೋಹ, ದ್ವೇಷಗಳ ದೈತ್ಯರಿಗೆ ಕೊಡುತ್ತಿಪ್ಪ. ಮುಖ್ಯ ಪ್ರಾಣ ಏನು ಮಾಡ್ತಾನೆ ಅಂದರೆ ತ್ರಿವಿಧ ಜೀವರಲ್ಲೂ ತಾನಿದ್ದಾನೆ, ಪ್ರವೀಣ ಅಂತ ಕಲ್ಸ್ಕೊಂಡಿದ್ದಾನೆ. ಯಾಕೆ ಪ್ರವೀಣ ಅಂದರೆ ಅಲ್ಲಿ ಒಳಗಿದ್ದು ಕೆಲಸ ಮಾಡಬೇಕಲ್ಲ ಅವನು. ಆ ವೀಣೆ ವಸುಧಾ ಪ್ರವೀಣ ಅನ್ನೋ ಶಬ್ದಕ್ಕೆ ಎಕ್ಸ್ಪರ್ಟ್ ಅಂತ ಒಂದು ಅರ್ಥ ಸರಿ, ಪ್ರವೀಣ ಅನ್ನೋ ಶಬ್ದಕ್ಕೆ ವೀಣೆಯನ್ನು ತುಂಬ ಚೆನ್ನಾಗಿ ನುಡಿಸೋನು ಅಂತ ಅರ್ಥ ಇತ್ತು ಹಳೆ ಕಾಲಕ್ಕೆ. ಇವನು ಉಪನಿಷತ್ನಲ್ಲಿ ಒಂದು ಕಡೆ ಇದೆ, ಈ ದೈವಿ ವೀಣಾ, ಈ ಶರೀರ ಏನಿದೆ ಇದೊಂದು ದೈವಿ ವೀಣೆ ಅಂತಿದೆ. ಅದನ್ನು ಹರಿಕಥಾಮೃತಾರದಲ್ಲಿ ದಾಸರಿ ಹೇಳಲಿಲ್ಲ, ಅದು ಅರಣ್ಯಕಾಚಾರ್ಯ ವಿಷ್ಣು ತೀರ್ಥರು ಅದನ್ನು ತಮ್ಮ ಷೋಡಶಿ ಚತುರ್ದಶಿ ಗ್ರಂಥದಲ್ಲಿ ಹೇಳಿದ್ದಾರೆ. ಮುಂದೆ ಯಾವಾಗ ಅಂತ ಹೇಳ್ತಾರೆ. ಇದೊಂದು ಶರೀರ ಹೇಗೊಂದು ರಥವೋ ಹಾಗೊಂದು ವೀಣೆಯೂ ಕೂಡ. ಶರೀರ ಇದೊಂದು ವೀಣೆ ಅಂತ ತಿಳ್ಕೊಳ್ಬೇಕು. ಆ ವೀಣೆಯನ್ನು ನುಡಿಸ್ಲಿಕ್ಕಿರುವಂಥ ಪ್ರವೀಣ ಆತ. ಅವನು ಅವರವರ ಅಧಿಕಾರಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡ್ತಾನೆ, ತಾನು ಮಾಡಿಸ್ತಾನೆ. ದೇವತೆಗಳಿಗೆ ಜ್ಞಾನಭಕ್ತಿಗಳನ್ನು, ಮಧ್ಯಮರಿಗೆ ಮಿಶ್ರವನ್ನು, ದೈತ್ಯರಿಗೆ ಅಜ್ಞಾನ ಮೋಹಗಳನ್ನು ಕೂಡ ಕೊಡ್ತಾನೆ. ವಾಯುಸ್ಥಿತಿ ಶ್ಲೋಕ ಹಾಗೇ ಇದೆ. ತತ್ವಜ್ಞಾನ ಮುಕ್ತಿಭಾಗ ಸುಖಯಸಿ ಹಿ ಗುರುವಾದ ಮುಖ್ಯ ಪ್ರಾಣನೇ ದೇವತೆಗಳನ್ನು ಸುಖಯಸಿ ಸಂತೋಷಪಡಿಸ್ತಿ. ಮಿಶ್ರ ಬುದ್ಧಿ ನಿತ್ಯ ಸಂಸಾರಿಗಳಿರ್ತಾರೆ, ಅವರನ್ನು ನೀನು ಮೋಹಕ್ಕೊಳಪಡಿಸ್ತಿ. ತಾಮಿಶ್ರಾಂಧಾಧಿಕಕ್ಕೆ ತಮೋಯೋಗ್ಯರು ಯಾರಿದ್ದಾರೆ ಅವರನ್ನು ದುಃಖಯಸಿ, ದುಃಖಕ್ಕೀಡು ಮಾಡ್ತಿ. ದುಃಖಯಸಿ ಅನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿವೃತ್ತಂ ಶ್ರುತಿಸುತಮಿತಿಹಾಸಾದಿತ ಆಕರಣಯಾಮಃ. ಇದೆಲ್ಲ ಭಗವಂತನ ಆಜ್ಞೆಗೆ ಅನುಸಾರವಾಗಿ ಮಾಡ್ತೀನಿ ನೀನು.
ದೇವದೈತ್ಯರ ತಾರತಮ್ಯದ ಈ ವಿಧದಿ ತಿಳಿದು ಎಲ್ಲರೊಳು ಲಕ್ಷ್ಮೀವರಣೆ ಸರ್ವೋತ್ತಮನು ಎಂದರಿದು ನಿತ್ಯದಲ್ಲಿ ಸೇವಿಸುವ ಭಕ್ತರಿಗೆ ಒಲಿದು ಸುಖವೀವ ಸರ್ವತ್ರದಲ್ಲಿ ಸುಖಮಯ ಶ್ರೀ ವಿರಿಂಚ ಜಮರನುತ ಜಗನ್ನಾಥ ವಿಠಲನು. ಈ ಸಂಧಿಯಲ್ಲಿ ಹೇಳಿದಂತೆ ದೈತ್ಯರ ತಾರತಮ್ಯವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಎಲ್ಲರಲ್ಲೂ ಕೂಡ ಹರಿಯೇ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಎಲ್ಲರ ಒಳಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಸಾತ್ವಿಕರೇ ಇರಲಿ, ರಾಜಸರೇ ಇರಲಿ, ತಾಮಸರೇ ಇರಲಿ, ಅವರೊಳಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡು ಯಾರು ಭಕ್ತರು ಉಪಾಸನೆ ಮಾಡ್ತಾರೆ ಭಗವಂತನನ್ನ, ಅವರಲ್ಲಿ ಆನಂದಮಯ ಅಂತ ಕರೆಸ್ಕೊಂಡಿರುವಂಥ, ಸುಖಮಯ ಅಂತ ಕರೆಸ್ಕೊಂಡಿರುವಂಥ ಈ ಭಗವಂತ ಏನಿದ್ದಾನೆ ಅವನು ಬ್ರಹ್ಮ ಮೊದಲಾದ ದೇವತೆಗಳೆಲ್ಲರಿಗೂ ಸೇವೆಯನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಅಂಥ ಜಗನ್ನಾಥ ವಿಠಲ ಸರ್ವತ್ರದಲ್ಲಿ ಸುಖವೀವ, ಎಲ್ಲ ರೀತಿಯಾದಂಥ ಸುಖವನ್ನು ಕೂಡ ಆತ ಕೊಡ್ತಾನೆ. ಈ ಲಕ್ಷ್ಮೀ ವಿರಿಂಚ ವಾಣೀಶ ಗಿರಿಜೇಂದ್ರ ಗಿರಾಂಪತಿ ಸೂರ್ಯಾದೇಶ್ಚ ಕ್ರಮಶಃ ಭಗವತ್ಪ್ರೀತಿ ಗೋಚರಾಹ ತೇಷು ಭಕ್ತಿ ಕ್ರಮೇಣೇವ ಕಾರ್ಯ ನಿತ್ಯಂ ಮುಮುಕ್ಷುಭಿ. ಮುಕ್ತಿಯೋಗ್ಯರಾದವರು ನೇರವಾಗಿ ಭಗವಂತನೇ ಉಪಾಸನೆ ಮಾಡಿಬಿಡ್ತೀನಿ, ನಂಗೆ ಅಷ್ಟೇ ಸಾಕು ಅನ್ನುವಂತಿಲ್ಲ, ಎಲ್ಲ ಗುರುಗಳನ್ನು ಉಪಾಸನೆ ಮಾಡಬೇಕು. ನಿನ್ನೆ ನಾನು ಬಿಂಬದ ಬಗ್ಗೆ ಹೇಳಿದೆ. ಅಥ ಸ್ವಬಿಂಬದ್ವಾರೇವ ಪರಮಾತ್ಮ ಪ್ರದರ್ಶನಂ. ತಮ್ಮ ಬಿಂಬರನ್ನು ತಿಳ್ಕೊಂಡು ಆ ಮೂಲಕ ಭಗವಂತನನ್ನು ಕಾಣಬೇಕು. ಸರ್ವೇಪಿ ಗುರವಶ್ಚೈತೆ ಪುರುಷಸ್ಯ ಸದೈವ. ಹಿಂದೆ ನಮ್ಗಿಂತ ದೊಡ್ಡವರಾದವರು ಎಲ್ಲರೂ ಕೂಡ ಗುರುಗಳೇ, ಆದ್ದರಿಂದ ಪೂಜ್ಯರು, ನಮಸ್ಕಾರಕ್ಕೆ ಯೋಗ್ಯರು. ಹೀಗೆ ಇದು ಅನುವ್ಯಾಖ್ಯಾನದಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಬಂದಿರುವಂಥ ಶ್ಲೋಕ. ಪರಿವಾರತೆಯ ಗ್ರಾಹ್ಯಾ ಅಪಿ ಹೇಯಾಹ ಪ್ರಧಾನತಃ. ಬ್ರಹ್ಮಾದಿ ದೇವತೆಗಳನ್ನು ಪ್ರಧಾನವಾಗಿ ಉಪಾಸನೆ ಮಾಡಿದೆ, ಆ ಭಗವಂತನ ಪರಿವಾರದವರು ಅಂತ ನಾವು ಉಪಾಸನೆ ಮಾಡಬೇಕು. ಎಲ್ಲ ಅದೇ ಅನುವ್ಯಾಖ್ಯಾನದ 1ನೇ ಅಧ್ಯಾಯ 4ನೇ ಅಧ್ಯಾಯ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂಥ ಶ್ಲೋಕಗಳಿವೆಲ್ಲ. ಅಲ್ಲಿಗೆ ಈ 29ನೇ ಅಣುತಾರತಮ್ಯ ಸಂಧಿ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇದರ 16ನೇ ಪದ್ಯ ಇದು. ಒಟ್ಟಾರೆ ಪದ್ಯಗಳಲ್ಲಿ 882ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತು ವಿದ್ಯಾಧೀಶ ಸ್ವಾಮಿಗಳ ಆರಾಧನೆ. ವಿದ್ಯಾಧೀಶ ಸ್ವಾಮಿಗಳ ವೃಂದಾವನ ಏಕಚಕ್ರನಗರದಲ್ಲಿತ್ತು, ಉತ್ತರ ಪ್ರದೇಶದಲ್ಲಿ. ಅದು ಇವತ್ತು ಸಿಗ್ತಿಲ್ಲ, ಅಲ್ಲಿ ಏನೋ ಸಂಶೋಧನೆ ಮಾಡ್ತಿದ್ದಾರೆ, ಸಿಗ್ತಿಲ್ಲ. ಆದರೆ ಅವ್ರದ್ದೊಂದು ಪ್ರತಿಮಾ ರಾಣೆಬೆನ್ನೂರಿನಲ್ಲಿದೆ. ಹಾಗೆ ವಿದ್ಯಾಧೀಶರ ಹಳೆ ಕಾಲದ ಪ್ರತಿಮಾ, ಹೊಸ ಕಾಲದ ಪ್ರತಿಮಾ ಒಂದು ಶ್ರೀರಂಗಪಟ್ಟಣದಲ್ಲಿದೆ. ಆ ವಿದ್ಯಾಧೀಶರು ಈಗ ನಮ್ಮ ತಲೆಮಾರು ಏನಿದೆ, ನಮ್ಮ ತಲೆಮಾರಿಗಿಂತ 10-12 ತಲೆಮಾರಿನ ಹಿಂದಿನವರು. ಪಾಂಡುರಂಗ ನರಸಿಂಹಾಚಾರ್ಯ ಅಂತ ಮೂಲತಃ ಅವರು ಮುಂದೆ ವಿದ್ಯಾಧೀಶರಾಗಿ ಸನ್ಯಾಸ ಸ್ವೀಕಾರ ಮಾಡಿದರು. ವಾಕ್ಯಾರ್ಥ ಚಂದ್ರಿಕಾ ಅಂತ ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಕೂಡ ಮಾಡಿದರು. ಮೈಸೂರು ಮಹಾರಾಜನಿಗೆ ಅನ್ನದಲ್ಲೆಲ್ಲ ಹೊಳ ಕಾಣ್ತಿದ್ದಾಗ ಅವನಿಗೆ ಬಂದಂತಹ ಸಮಸ್ಯೆಯನ್ನು ಪರಿಹಾರ ಮಾಡಿ ಆ ಮೂಲಕ ಆ ಜಾಗವನ್ನೆಲ್ಲ ಅವನಿಂದ ಬಳುವಳಿ ಪಡ್ಕೊಂಡವರು. ಇವತ್ತು ಅಲ್ಲಿ ಆ ಉತ್ತರಾದಿ ಮಠ ಇದೆ. ಅವರ ಕಾಲದಿಂದ ಇದ್ದಂಥ ರಾಮದೇವರ ಪ್ರತಿಮಾಗಳು, ದೊಡ್ಡ ದೊಡ್ಡ ಲೋಹದ ರಾಮ ಲಕ್ಷ್ಮಣ ಸೀತಾ ಪ್ರತಿಮಾಗಳು ಇವೆ. ಮತ್ತು ವಿದ್ಯಾಧೀಶರ ಒಂದು ಶಿಲಾಮಯವಾದಂಥ ಪ್ರತಿಮಾವನ್ನು ಕೂಡ ಇತ್ತೀಚೆಗೆ ಮಾಡಿಸಿದ್ದಾರೆ. ಅಲ್ಲೆಲ್ಲ ಅವರ ವೃಂದಾವನ. ಮತ್ತು ಶೂರ್ಪಾರಿಯಲ್ಲೂ ಕೂಡ ಅವರು ಸ್ಥಾಪನೆ ಮಾಡಿದಂಥ ಮುಖ್ಯ ಪ್ರಾಣದೇವರು ಇತ್ಯಾದಿಗಳ ಸನ್ನಿಧಾನ ಇದೆ. ಹೀಗೆ ನಾವು ಇವತ್ತೇನೋ ಇದನ್ನು ಈ ಕಥಾ ನೋಡಿದ್ವಿ. ಪುರಂಜನನ ಉಪಾಖ್ಯಾನವನ್ನು ಕೂಡ ನೋಡಿದ್ವಿ. ಇದು ಆ ವಿದ್ಯಾಧೀಶರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಮದ್ ಆನಂದ ತೀರ್ಥರು ಅವರ ಅನುವ್ಯಾಖ್ಯಾನವೂ ಕೂಡ ಭಾಗವತ ತಾತ್ಪರ್ಯವೂ ಕೂಡ ನೋಡಿದ್ವಿ. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ದತ್ತ ಕಪಿಲ ವೇದವ್ಯಾಸಾದಿ ರೂಪದ ಭಗವಂತ, ಆತನೇ ಭಾಗವತ ಮಹಾಪುರಾಣ ಮತ್ತು 18 ಮಹಾಪುರಾಣಗಳು ಇದನ್ನೆಲ್ಲವನ್ನು ಕೂಡ ರಚನೆ ಮಾಡಿದವರು. ಅವರಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.